ಶಲೋಮ್ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ಬಂದಿರಿ. ಹೊಸ ವರ್ಷದ ಶುಭಾಶಯಗಳನ್ನು ನಿಮಗೆ ತರ್ತಾ ಮತ್ತು ಇನ್ನೂ ಅನೇಕ ದೊಡ್ಡ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಆಗಬೇಕೆಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಎಷ್ಟೋ ಆಸಕ್ತಿಯಿಂದ ಕೇಳ್ತೇನೆ. ಕಮಾನ್ ಗಾಯ್ಸ್, ಇವತ್ತು ಇಂಟ್ರೆಸ್ಟಿಂಗ್ ಇದೆ. ಅದೇನಂದ್ರೆ, ನಿನ್ನ ಜೀವಮಾನದ ಎಲ್ಲಾ ದಿನಗಳು ದೇವರಿಂದ ದೇವರ ಬ್ಲೆಸ್ಸಿಂಗ್ ಏನು ಹೇಳ್ತಾ ಇದೆ ಅಂದ್ರೆ, ದೇವರು ನಿನ್ನನ್ನು, ಕರ್ತನಾದ ಯೆಹೋವನು ನಿನ್ನನ್ನು ಸಿಯೋನಿನಿಂದ ಆಶೀರ್ವದಿಸಿ ನೀನು ಎಲ್ಲಾ ಮೇಲುಗಳನ್ನು, ಸುಖ ಸಮೃದ್ಧಿಯನ್ನು ಅನುಭವಿಸಿ, ಅಷ್ಟೇ ಅಲ್ಲದೆ ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ, ಸುಖವನ್ನು ಅನುಭವಿಸಿದಷ್ಟೇ ಅಲ್ಲದೆ ನಿನ್ನ ಜೀವಮಾನದ ಎಲ್ಲಾ ದಿನಗಳು, ಒಂದು ದಿನ ಕೂಡ ಬಿಟ್ಟಲ್ಲ, all the days of your life you will see the goodness of Jerusalem and the peace be upon you. ಇಸ್ರಾಯೇಲರ ಸಮಾಧಾನವು ನಿನ್ನ ಮೇಲಿರುವುದು. ಇವತ್ತಿನ ನನ್ನ ಸಂದೇಶ ಏನಂತ ಹೇಳಿದ್ರೆ, ಈ ಹೊಸ ವರ್ಷದ ಶುಭಾಶಯಗಳನ್ನು ತರ್ತಾ ಇರುವಾಗ ಬಹಳ ಜನ ಏನ್ ಮಾಡ್ತಾರೆ, ಆ ದಿನದ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ. ಅಂದ್ರೆ ಆ ವರ್ಷವೆಲ್ಲ ನಿನಗೆ ಧನ್ಯವಾಗಿರ್ಲಿ, ನೀನು ಸುಖವಾಗಿರ್ಲಿ ಎಂಬುದಾಗಿ ಹಾರೈಸ್ತಾರೆ. ಹೌದು, ಖಂಡಿತವಾಗಿ ಹಾರೈಸ್ತಾರೆ. ಗಂಭೀರವಾಗಿ ಹೇಳ್ತಿರಲ್ವೇ, ಮನೋಪೂರ್ವಕದಿಂದ ಹೇಳ್ತಿರಲ್ವೇ, ಸೊ ಹಾರೈಸ್ತಾರೆ. ಹೌದು, ಸತ್ಯವಾಗಲು ಹಾರೈಸುತ್ತಾರೆ. ಆದ್ರೆ ಇವತ್ತು ನಿನ್ನ ಜೀವಮಾನ ಕಾಲವೆಲ್ಲ ನೀನು ಖಂಡಿತವಾಗಿ ಒಂದು ದಿನ ಆಗಲಿ ಕೇಡು ಬರದಂತೆ ನಿನ್ನನ್ನು ಕಾಪಾಡುತ್ತಾನೆ ಅನ್ನತಕ್ಕಂಥ ಈ ಬಲವಾದ ಅದ್ಭುತವಾದಂಥ ವಾಗ್ದಾನವನ್ನು ನಾವಿವತ್ತು ನಂಬಿ ಅದನ್ನು ನಿಮ್ಮ ಬಳಿಗೆ ನಾನು ತರ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನಿಶ್ಚಯವಾಗಿ ನಿಮ್ಮ ಜೀವಮಾನ ಕಾಲವೆಲ್ಲ ಆ ಕರ್ತನ ಸಮಾಧಾನವು ನಿಮ್ಮ ಜೀವಮಾನದಲ್ಲಿ ನೆರವೇರಲಿ ಎಂಬುದಾಗಿ ನನ್ನ ಹಾರೈಕೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಇದು ಹೇಗೆ ನಮಗೆ ಸಂಭವ? ಬಹಳ ಸಾರಿ ನಾವು ವಾಗ್ದಾನಗಳನ್ನು ಓದಿರುವಾಗ ಅಥವಾ ವಾಗ್ದಾನಗಳು ನಮಗೆ ಬಂದಿರುವಾಗ ನಾವು ವಾಗ್ದಾನಗಳು ಓದಿರ್ತೇವೆ. ಓದಿದ ಕೂಡಲೇ ಈ ವಾಗ್ದಾನ ನನಗೆ ಆಗಲಿ ಎಂಬುದಾಗಿ. ಆದರೆ ಪ್ರತಿಯೊಂದು ವಾಗ್ದಾನದ ಮೊದಲು ಒಂದು ಆಜ್ಞೆ ಇರ್ತದೆ, ಅಪ್ಪಣೆ ಇರ್ತದೆ. ಆ ಅಪ್ಪಣೆಯನ್ನು ನಾವು ಲಕ್ಷ್ಯ ಕೊಡುದಿಲ್ಲ. ಪ್ರತಿಯೊಂದು ವಾಗ್ದಾನಕ್ಕಿಂತ ಮುಂಚೆ ಒಂದು ಅಪ್ಪಣೆ ಇರ್ತದೆ. ಆ ಅಪ್ಪಣೆ ಆದ ನಂತರವೇ ವಾಗ್ದಾನ ಇರ್ತದೆ. ಅಂದ್ರೆ ಅರ್ಥ ಏನು? ದೇವರ ಈ ರಾಜ್ಯದಲ್ಲಿ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕಂತ ಯಾಕೆ ನೀನು ಚಿಂತಿಸುತ್ತಿ? ಪ್ರೈಸ್ ಲಾರ್ಡ್ ಜೀಸಸ್. ಏನು ತಿನ್ನಬೇಕು, ಏನು ಕುಡಿಯಬೇಕಂತ ಯಾಕೆ ನೀನು ಚಿಂತಿಸುತ್ತಿ? ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕು, ಆಗ ಇವೆಲ್ಲವೂ ನಿನಗೆ ಸೇರಿಸಿ ಕೊಡಲಾಗುತ್ತದೆ. ಸರ್ವ ಸಂಪತ್ತು, ಐಶ್ವರ್ಯ, ಅಂತಸ್ತು ಎಲ್ಲವೂ ಸೇರಿಸಿಕೊಡಲಾಗುತ್ತದೆ. ಆದ್ರೆ ಇಲ್ಲಿ ಬಹಳ ಸಂಗತಿಯನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ. ಅದೇನಂದ್ರೆ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರಿಗೆ ಈ ಜೀವಮಾನದ ಎಲ್ಲಾ ದಿನಗಳು ನಿನಗೆ ಸುಖವಾಗಿ ಬರಬೇಕಾದ್ರೆ ಕೀರ್ತನೆ 128. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜನರು ಕೀರ್ತನೆ 128 ಕೊನೆ 2 ವಚನಗಳು ಓದ್ತೀರಿ. ಕರ್ತನು ಚೀಯೋನಿನಿಂದ ನಿನ್ನನ್ನು ಆಶೀರ್ವದಿಸೋನು, ನೀನು ಎಲ್ಲಾ ಯೆರೂಸಲೇಮಿನ ಮೇಲುಗಳು ಅಂದ್ರೆ ಸುಖಗಳು, ಎಲ್ಲಾ ಒಳ್ಳೆಯದನ್ನು ನೀನು ನೋಡುವ ಹಾಗೆ ನಿನ್ನ ಜೀವಮಾನದ ಎಲ್ಲಾ ದಿನಗಳು ಆ ಯೆರೂಸಲೇಮಿನ ಅಂದ್ರೆ ಆ ದೇವರಿಂದ ಉಂಟಾಗಿರ್ತಕ್ಕಂಥ ಎಲ್ಲಾ ಆಶೀರ್ವಾದದ ಮೇಲುಗಳನ್ನು ನೀನು ಹೊಂದುತ್ತೆ. ಅಂದ್ರೆ ಆಶೀರ್ವಾದದ ಅಡಿಯಲ್ಲಿ ಒಳ್ಳೆದಿದೆ, ಕೆಟ್ಟದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಬಹಳ ಜನರು ಇದನ್ನ ಅಪಾರ್ಥ ಮಾಡ್ಕೊಂಡಿದ್ರೆ, ಮತ್ತು ಕೆಲವು ಜನ ಅಪಾರ್ಥ ಮಾಡ್ಕೊಂಡು ಇನ್ನೊಬ್ಬರು ಕೆಲವು ಜನರು ಅಪಾರ್ಥ ಮಾಡಿಸ್ತಾರೆ. ಅದಕ್ಕಾಗಿ ಈ ವಿಷಯದಲ್ಲಿ ಈ ಸತ್ಯ ವೇದದಲ್ಲಿರ್ತಕ್ಕಂಥ ಈ ಸತ್ಯವನ್ನು ಖಂಡಿತವಾಗಿ ಜೀವಮಾನದ ಎಲ್ಲಾ ದಿನಗಳು ದೇವರು ನಿನ್ನನ್ನು, ನಾನು ಹೇಳ್ತೇನೆ, ದೇವರು ನಿನ್ನನ್ನು ಮೇಲುವನ್ನು ನೋಡುವಂತೆ, ಸುಖ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ ಸನ್ಮಾನ, ರಕ್ಷಣೆ, ನಿತ್ಯ ಜೀವ, ಸಮಾಧಾನ, ನೆಮ್ಮದಿ ನೋಡುವಂತೆ ದೇವರು ನಿನ್ನನ್ನು ಆಶೀರ್ವದಿಸುತ್ತಾನಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಿಯ? ಅದರ ನಿಮಿತ್ತ ನೀವು ಎಷ್ಟು ಆಸಕ್ತಿಯಿಂದ ನನ್ನ ಪ್ರಿಯ ಸಹೋದರಿ ಸಹೋದರ ದೇವರ ವಾಕ್ಯವನ್ನು ಕೇಳ್ತಾರೆ. ಹಾಗಲೇ ಕೇಳ್ತಾ ಇದ್ದು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಪಡಬೇಕೆಂಬುದಕ್ಕೆ ನನ್ನ ಹಾರೈಕೆ. ಯಾಕಂದ್ರೆ
ನಾನು ಈ ವಾಕ್ಯದ ಸತ್ಯವನ್ನು ತಿಳಿದುಕೊಂಡ ನಂತರ ಬೆಂಕಿಯಲ್ಲಿ ಕೂಡ ನೀನನ್ನು ನಡೆಸಿ ಹೋಗಿದ್ರು ಕೂಡ ಬೆಂಕಿ ವಾಸನೆ ಕೂಡ ನಿನಗೆ ಬರುವುದಿಲ್ಲ. ಇಸ್ರಾಯೇಲ್ ಜನಾಂಗ ಬಾಬಿಲೋನ್ ಸಾಮ್ರಾಜ್ಯದ ಅಡಿಯಲ್ಲಿ ದಾಸತ್ವಕ್ಕೆ ಹೋಗಿರುವಾಗಲೂ ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ ದೇವರ ಭಯಭಕ್ತಿಯಲ್ಲಿ ಇರುವುದರಿಂದ ಅವರು ಅದೇ ದೇಶದಲ್ಲಿ ಅಧಿಕಾರಿಗಳು ಒಡೆಯರಾಗಿ ಆಳಿದ್ದಾರೆ. ಅದರ ರಹಸ್ಯ ನಿಮ್ಗೆ ಹೇಳಬೇಕು. ನನ್ನ ಪ್ರಿಯ ಸಹೋದರಿ ಸಹೋದರಿ ಜಾಗ್ರತೆಯಿಂದ ಕೇಳ್ಕೋತೀರಿ. ಈಗ ಒಂದೊಂದು ವಚನ. ಕೀರ್ತನೆ 128ರಲ್ಲಿ ಒಂದು ಕುಟುಂಬದ ಜೀವನದಲ್ಲಿ ಪ್ರತಿಯೊಂದು ಕಾರ್ಯಗಳು, ಅವನ ಕೈ ಕೆಲಸಗಳನ್ನು ದೇವರು ಅದ್ಭುತವಾಗಿ ಆಶೀರ್ವದಿಸ್ತಾನೆ. ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಯಾಕಂದ್ರೆ ಇಲ್ಲಿ ದೇವರ ಆಶೀರ್ವಾದಗಳು, ದೇವರ ಮೇಲುಗಳು, ಮೊದಲನೇದಾಗಿ ಅವನನ್ನು ಅಂದ್ರೆ ದೇವರಿಗೆ ಭಯಪಡ್ತಕ್ಕಂಥವನು, ತದನಂತರ ಅವನ ಕುಟುಂಬವನ್ನು ಮತ್ತು ಅವನಿಗಿರುವ ಎಲ್ಲ ಸೊತ್ತನ್ನು ಈ ರೀತಿಯಲ್ಲಿ ಆಶೀರ್ವಾದಗಳನ್ನು ತುಂಬುತ್ತಾನೆ ಎಂಬುದಾಗಿ ನಾವು ನೋಡೋಣ. ಮೊದಲನೇದಾಗಿ ಸಿಸ್ಟರ್ ಇದನ್ನು ಓದ್ತೀರಿ, 5ನೇ ವಚನ ಓದ್ತೀರಿ. ಮೊದಲು ವಾಗ್ದಾನವನ್ನು ಓದಿಸ್ತೇನೆ ನಾನು. ಸಿಯೋನಿನಲ್ಲಿ ಆಸೀನರೂಢನಾಗಿರುವ ಕರ್ತನಾದ ಯೆಹೋವನು ನಿನ್ನನ್ನು ಎಲ್ಲಾ ಮೇಲುಗಳಿಂದ ಈಗ ನಾನು ಅದನ್ನು ತರ್ಜುಮೆ ಮಾಡ್ತಾ ಇದ್ದೇನೆ. ಸಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಎಲ್ಲಾ ಮೇಲುಗಳು ನಿನಗೆ ಉಂಟಾಗುವಂತೆ, ನಿನ್ನ ಜೀವಮಾನ ಕಾಲಗಳ ಸುಖ ಸಮೃದ್ಧಿ ಉಂಟಾಗುವಂತೆ, ನಿನ್ನನ್ನು ನಿನ್ನ ಜೀವಮಾನದ ಎಲ್ಲಾ ದಿನಗಳು ಸುಖವಾಗಿ, ಕ್ಷೇಮವಾಗಿ, ಆರೋಗ್ಯವಾಗಿ, ಸಮೃದ್ಧಿಯಾಗಿ ಇರುವಂತೆ ಆತನು ಆಶೀರ್ವದಿಸುವನು. ಅದು ಪ್ರಾಚೀನ ಕಾಲದ ಭಾಷೆ ಆಗಿರುವುದರಿಂದ ನಮಗೆ ಸ್ವಲ್ಪ ಅರ್ಥ ಆಗಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾನೆ, ಚಿಯೋನಿನಲ್ಲಿ ಆಸೀನರುಡನಾಗಿರ್ತಕ್ಕಂಥ, ಚಿಯೋನಿನಲ್ಲಿ ವಾಸ ಮಾಡತಕ್ಕಂಥ ಆ ದೇವರು ನಿನ್ನ ಜೀವಮಾನದ ಎಲ್ಲಾ ದಿನಗಳು, ಅಂದ್ರೆ 2000 ವರ್ಷಗಳಲ್ಲಿ, 2ನೇ ಶತಮಾನದಲ್ಲಿ, 20ನೇ ಶತಮಾನದಲ್ಲಿ, 19ನೇ ಶತಮಾನದಲ್ಲಿ ಅಥವಾ 21ನೇ ಶತಮಾನದಲ್ಲಿ ಮಾತ್ರ ಅಲ್ಲ, ವರ್ಷ ಮಾತ್ರ ಅಲ್ಲ, ಆ ದಿನ ಮಾತ್ರ ಅಲ್ಲ, ವರ್ಷದ ಮೊದಲನೇ ದಿನ ಮಾತ್ರ ಅಲ್ಲ, ಆ ದಿನ ಅಷ್ಟೇ ಅಲ್ಲ, ವಾರನಾಯ್ತು, ತಿಂಗಳನಾಯ್ತು, ವರ್ಷ ಆಯ್ತು, ನಿನ್ನ ಜೀವಮಾನದ ಎಲ್ಲಾ ದಿನಗಳು, ನಿನ್ನ ಜೀವಮಾನದ ಎಲ್ಲಾ ದಿನಗಳು ನೀನು ಏನು ಕಾಣುವಿ? ಯೆರೂಸಲೇಮಿನ ಸೌಭಾಗ್ಯ ಅಂತಿದೆ, ಕರೆಕ್ಟ್ ಆಗಿ ಯೆರೂಸಲೇಮಿನ ಮೇಲುಗಳು, ಒಳ್ಳೆಯದನ್ನು ನೀನು ಅನುಭವಿಸುತ್ತಿ ಎಂಬುದಾಗಿರುತ್ತೆ, ಕೆಟ್ಟದನ್ನಲ್ಲ. ದಯಮಾಡಿ ಗಮನಿಸ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ವಿಷಯ, ಬಹಳ ಜನರು ಈ ವಿಷಯವನ್ನು ಈಗ ಅಪಾರ್ಥ ಮಾಡಿಕೊಂಡಿದ್ದನ್ನು ನಾನು ಅರ್ಥ ಮಾಡಿಕೊಂಡು, ಬೇರೆ ಸೇವಕರುಗಳಿರುವಾಗ ಅರ್ಥ ಮಾಡಿಕೊಂಡು ನಾನು ಅರ್ಥ ಮಾಡಿಸಿದ್ದೇನೆ. ಅಖಂಡ ಬೈಬಲ್ನಲ್ಲಿ ನನ್ನ ಪ್ರಶ್ನೆ, ಸಂಪೂರ್ಣ ಬೈಬಲ್ನಲ್ಲಿ ಎಲ್ಲಿಯಾದರೂ ಬೇರೆ ಯೋಬನೊಬ್ಬನನ್ನು ಬಿಟ್ಟು ಬೇರೆ ಯಾರಾದ್ರೆ ದೇವರೇ ನೀನು ಕೆಟ್ಟದನ್ನು ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ ಅಂದಿದ್ದು ಎಲ್ಲಾರು ಇದೆಯಾ? ಹಲ್ಲೆಲೂಯಾ. ಇದೆಯಾ ಅಜ್ಜಿ ಬಹಳ ಸಾರ ಬೈಬಲ್ ಓದಿದ್ರು, ಆದ್ರೆ ಎಲ್ಲಾ ಮರ್ತು ಹೋಗ್ತಾರೆ ಅವರು. ಪ್ರೈಸ್ ಲಾರ್ಡ್ ಜೀಸಸ್. ಅಲ್ಲಿ ತಪಸ್ಸು ಕೂತಾರ ಅವರು. ಪ್ರೈಸ್ ಲಾರ್ಡ್ ಜೀಸಸ್. ನಾನ್ ತಪಸ್ ಮಾಡ್ತಾ ಇದ್ರೆ ಅವ್ರು ತಪಸ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಅಜ್ಜಿಯವರು ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಿಯಾ? ನನ್ನ ಪ್ರಿಯ ಸಹೋದರಿ, ಪೂರ್ಣ ಅಖಂಡ ಬೈಬಲ್ ನಲ್ಲಿ ದೇವರೇ ಕೊಟ್ಟರು, ದೇವರೇ ಕಸಿದುಕೊಂಡ್ರು, ಒಳ್ಳೇದು ಕೊಡೋನು ದೇವರೇ, ಕೆಟ್ಟದು ಕೊಡೋನು ದೇವರೇ ಅಂತ ಎಲ್ಲಾದ್ರೂ ಹೇಳಿದ್ದಿದೆಯಾ? ಯೋಬನ ಪುಸ್ತಕದಲ್ಲಿ ಮಾತ್ರ ಹೇಳಲಾಗಿದೆ. ಅದು ಸರಿಯಲ್ಲ ಅನ್ನತಕ್ಕಂಥ ಸತ್ಯ ನಾನು ಯೋಬನ ಪುಸ್ತಕದ ಕುರಿತು ಪೂರ್ವದಲ್ಲಿ ಇದೇ ವಾಲ್ಯೂಮ್ಗಳಲ್ಲಿ ನಾನು ತಿಳಿಸಿದ್ದೇನೆ. ಯೋಬನಿಗೆ ಬಂದಿರತಕ್ಕಂಥ ಕೇಡನ್ನು ಆತನು ಸ್ತುತಿಸಿ ಗಣಪಡಿಸಿರುವಾಗ ಅನೇಕ ಕ್ರೈಸ್ತವರು ಅದನ್ನೇ ಸತ್ಯ ಎಂಬುದಾಗಿ ನಂಬಿಕೊಂಡು ಅಪಾರ್ಥ ಮಾಡಿಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ತಮಗೆ ಕೇಡು ಬಂದಾಗೆಲ್ಲ ಕರ್ತನೇ ಕೇಡು ಕೊಟ್ಟಿದ್ದೀ, ಕೇಡನ್ನೇ, ಒಳ್ಳೆದನ್ನು ಕೊಟ್ಟಿದ್ದು ನೀನೇ, ಕೆಟ್ಟದನ್ನು ಕೊಟ್ಟಿದ್ದು ನೀನೇ, ಸ್ತೋತ್ರ ಅಂತ. ಇಲ್ಲ, ಇಲ್ಲಿ ಬೈಬಲ್ನಲ್ಲಿ ಎಲ್ಲಾ ಮೇಲುಗಳೇ ಅಂತಿದೆ ಸಿಸ್ಟರ್, ಬ್ರದರ್. ಹಲ್ಲೆಲೂಯಾ. ಎಲ್ಲಾ ಮೇಲುಗಳಂತಿದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾರೆ, ಜೀವಮಾನದ ಎಲ್ಲಾ ದಿನಗಳಲ್ಲಿ ದೇವರು ನಿನ್ನನ್ನು ಮೇಲು ಅನುಭವಿಸುವಂತೆ, ಬೈಬಲ್ ನಲ್ಲಿ ಬರೆಯಲ್ಪಟ್ಟಿರುವಂತಹ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲಾ ಮೇಲುಗಳು ಅನುಭವಿಸುವಂತೆ, ಸುಖ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ ಸನ್ಮಾನ, ರಕ್ಷಣೆ, ನಿತ್ಯಜೀವ, ಆರೋಗ್ಯದಲ್ಲಿಯೂ, ದೇಹಬಲದಲ್ಲಿಯೂ, ಜ್ಞಾನದಲ್ಲಿಯೂ, ಗೌರವದಲ್ಲಿ ಕೂಡ ಬಲವಾಗಿ ಬೆಳೆಯುವಂತೆ
ಆಶೀರ್ವದಿಸುವನು ಎಂಬುದಾಗಿದೆ. ಈ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗಬೇಕಾದ್ರೆ ವೆರಿ ಸಿಂಪಲ್, ಏನ್ ಕಷ್ಟಪಡೋದು ಬೇಕಾಗಿಲ್ಲ, ಏನಿಲ್ಲ, ದೇವರಿಗೆ ಭಯಪಡಿ ಬದುಕುವುದು, ವೆರಿ ಸಿಂಪಲ್. ಅದಕ್ಕಾಗಿ ಕೀರ್ತನೆ 28:1 ಅಂದ್ರೆ ಈ ವರ್ಷದ ಅಲ್ಲ, ಜೀವಮಾನದ ಎಲ್ಲಾ ವರ್ಷಗಳ, ನಿನ್ನ ಜೀವಮಾನದ ಎಲ್ಲಾ ದಶಕಗಳು, ನಿನ್ನ ಜೀವಮಾನದ 70, 80, 85 ವರ್ಷ, 8 ದಶಕಗಳು ಅಥವಾ 99 ದಶಕಗಳು, ದಶಗಳೆಲ್ಲ ವರ್ಷಗಳು, ವರ್ಷಗಳಲ್ಲಿರುವ ಎಲ್ಲಾ ದಿನಗಳು ಮೇಲನ್ನು ಅನುಭವಿಸುವಂತೆ ದೇವರ ಆಶೀಸ್ಸುಗಳು, ಆಶೀರ್ವಾದಗಳಿಂದ ನೀನು ಜೀವಿಸಬೇಕೆಂಬುದಾಗಿ ಬಯಸುತ್ತೀಯಾ? ಹಾಗಾದ್ರೆ ಒಂದು ಉತ್ತಮವಾದಂತ ಕಾರ್ಯ, ಬಹಳ ಸಿಂಪಲ್. ಬೈಬಲ್ ಹೇಳ್ತಾ ಇದೆ ಕೀರ್ತನೆ 128ರಲ್ಲಿ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಆತನ ಮಾರ್ಗಗಳಲ್ಲಿ ನಡೆದುಕೊಳ್ಳುವನು ಎಷ್ಟೋ ಧನ್ಯನು. ಧನ್ಯನಂದ್ರೆ ಇಂಗ್ಲಿಷಲ್ಲಿ ಬ್ಲೆಸ್ಡ್ ಎಂಬುದಾಗಿ. ಬ್ಲೆಸ್ಡ್ ಅಂದ್ರೆ ಏನು? ಆಶೀರ್ವದಿಸಲ್ಪಟ್ಟವನೆಂಬುದಾಗಿ. The blessings of the God makes one rich. Oh, hallelujah. The blessings of the God makes one great. The blessings of the God makes one great nation. The blessings of the God makes the name of Abraham great. ದೇವರ ಮಕ್ಕಳೇ, ದೇವರ ಆಶೀರ್ವಾದವು ಒಬ್ಬ ಮನುಷ್ಯನನ್ನು ಬಡವನಿಂದ ಶ್ರೀಮಂತನಾಗಿ ಮಾಡುತ್ತದೆ. ಒಂದು ಮನುಷ್ಯನನ್ನು ಒಂಟಿಯಾಗಿರುವ ಮನುಷ್ಯನನ್ನು ಒಂಟಿತನದಿಂದ 1000 ಒಂದು ರಾಷ್ಟ್ರವಾಗಿ ಆಗುವಂತೆ ಮಾಡುತ್ತಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರ, ಧನ್ಯನಂದ್ರೆ ಯಾರು ಧನ್ಯನು? ಯಾರು ಆಶೀರ್ವದಿಸಲ್ಪಟ್ಟವನು? ಇದರಿಂದ ನಾವು ವಂಚಿತರಾಗಬಾರದು ಅನ್ನತಕ್ಕಂಥ ನನ್ನ ಕಳಕಳೆಯ ವಿನಂತಿ. ನನ್ನ ಎಲ್ಲಾ ಪ್ರಿಯ ಸಹೋದರಿ ಸಹೋದರು ಮತ್ತು ಅನೇಕ ಆತ್ಮೀಯರು ಇದನ್ನು ಸ್ವಲ್ಪ ಸಲೀಸಾಗಿ ತೆಗೆದುಕೊಂಡು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ರೆ ಪಾಪದಿಂದ. ಹಲ್ಲೆಲೂಯಾ. ಪಾಪದಿಂದ ಕಾಂಪ್ರಮೈಸ್ ಮಾಡಿಕೊಂಡು ಪಾಪದ ಜೀವನದಲ್ಲಿ ತಮ್ಮ ಜೀವನವನ್ನು ಪತ್ರ ಮಾಡ್ಕೊಳ್ತಾ ಇದ್ದಾರೆ. ಆಗ ಕೇಡು ಬಂದಾಗ, ಈಗೋ ದೇವರು ನನಗೆ ಕೇಡು ಕೊಟ್ಟನೆಂಬುದಾಗಿ ಯಾವತ್ತು ಅಖಂಡ ಬೈಬಲ್ನ ಸಂಪೂರ್ಣ ಬೈಬಲ್ನಲ್ಲಿ ಎಲ್ಲಿಯೂ ಭಕ್ತರು ದೇವರೇ ನನಗೆ ಕೇಡು ಕೊಟ್ಟನು, ಪ್ರೈಸ್ ಲಾರ್ಡ್ ಜೀಸಸ್, ಸೌಂಡ್ ಕೂಡ ಮಾಡ್ಕೊಳ್ಳೋಣ, ಪ್ರೈಸ್ ಲಾರ್ಡ್ ಜೀಸಸ್, ದೇವರು ನನಗೆ ಕೇಡು ಕೊಟ್ಟನು, ದೇವರಿಗೆ ಸ್ತೋತ್ರ ಎಂದು ಹೇಳಿಲ್ಲ. ನೆನಪಿಟ್ಕೋರಿ, ದೇವರು ನನಗೆ ಕೇಡು ಕೊಟ್ಟಿದ್ದು ದೇವರೇ, ದೇವರಿಗೆ ಸ್ತೋತ್ರ ಅಂತ ಹೇಳಿದ್ದು ಯೋಬನು ಮಾತ್ರ ಮಾಡಿರುವ ದೊಡ್ಡ ಮಿಸ್ಟೇಕ್ ಅದು, ಮತ್ತು ಯಾರೂ ಹೇಳಿಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈಗ ನಾವು ಒಂದೊಂದಾಗಿ ಓದ್ತಾ ಬರ್ತೇವೆ. ಕೀರ್ತನೆ 128:1 ಕೊನೆವರೆಗೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳ, ಕರ್ತನಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಆತನ ಮಾರ್ಗಗಳಲ್ಲಿ, ಆತನ ಮಾರ್ಗ ವಿಧಿಗಳಲ್ಲಿ, ನೀತಿಗಳಲ್ಲಿ, ನ್ಯಾಯ ಪ್ರಮಾಣಗಳಲ್ಲಿ, ಕಟ್ಟಳೆಗಳಲ್ಲಿ ನಡೆಯೋನು ಎಷ್ಟೋ ಧನ್ಯನು, ಧನ್ಯನು, ಧನ್ಯನು. ನೆಕ್ಸ್ಟ್, ಆ ಭಯಭಕ್ತಿ ಉಳ್ಳವನು ಏನಾಗ್ತಾನಂದ್ರೆ ಅವನು ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುತ್ತಿ. ನಿನ್ನ ಕಷ್ಟಾರ್ಜಿತವನ್ನು ನಿನ್ನ ಶತ್ರುಗಳಾಗ್ಲಿ, ನಿನಗೆ ಬಡ್ಡಿಗೆ ಕೊಟ್ಟು ನಿನ್ನ ಬಡ್ಡಿ ಜನರೆಲ್ಲ ನಿನ್ನ ಕಷ್ಟಾರ್ಜಿತವನ್ನು ಅನುಭವಿಸುವುದಿಲ್ಲ. ನಿನ್ನ ಕಷ್ಟಾರ್ಜಿತವನ್ನು ನಿನ್ನ ಮಕ್ಕಳೇ ಅನುಭವಿಸುತ್ತಾರೆ. ಮುಂದೆ, ನೀನು ಆಶೀರ್ವದಿಸಲ್ಪಟ್ಟವನು. ಎಷ್ಟು ಸಾರಿ ಇದೆ ನೋಡ್ರಿ ಆ ಶಬ್ದ, ನೀನು ಆಶೀರ್ವದಿಸಲ್ಪಟ್ಟವನು. ನಿನಗೇನಿರುವುದು? ಎಷ್ಟು ಸಾರಿದೆ ನೋಡ್ರಿ ಆ ಮಾತು. ನಿನಗೆ ಶುಭ ಅಂದ್ರೆ ನಿನಗೆ ಮೇಲಾಗುವುದು. ಶುಭ ಅಂದ್ರೆ ಏನು? ನಿನಗೆ ಮೇಲಾಗುವುದು. ನಿನ್ನ ಕಷ್ಟ ನೋಡ್ರಿ ಎಷ್ಟು ಚೆನ್ನಾಗಿದೆ. ಯು ಶಲ್ ಬಿ ವೆಲ್ ವಿತ್ ಯು ಅಂದ್ರೆ ಇಟ್ ಶಲ್ ಬಿ ವೆಲ್ ವಿತ್ ಯು, ಅದು ನಿನಗೆ ಮೇಲಾಗಿರುವುದು. ಮುಂದೆ, ಅಂತಃಪುರದಲ್ಲಿ ಇರುವ ನಿನ್ನ ಹೆಂಡತಿ ಫಲಭರಿತವಾದಂತಹ ದ್ರಾಕ್ಷಾಲತೆ ಅಂತಿರುವಳು. ನಿನ್ನ ಸಂಗಡ ಊಟದ ಮನೆ ಸುತ್ತಲೂ, ಊಟದ ಮನೆ ಅಂದ್ರೆ ಏನು? ಡೈನಿಂಗ್ ಟೇಬಲ್. ನಿನ್ನ ಸಂಗಡ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡಿರುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಈ ರೀತಿಯಾಗಿ, ನೋಡ್ರಿ, ಭಯಭಕ್ತಿ ಉಳ್ಳವನು ಈ ರೀತಿಯಾಗಿ ಆಶೀರ್ವದಿಸಲ್ಪಡನು. ಭಯಭಕ್ತಿ ಇಲ್ಲದೆ ಬೇಕಾಬಿಟ್ಟಿ ನಡೆದವನು ಗತಿಯು ಅವನ ಜೀವಮಾನದ ಎಲ್ಲಾ ದಿನಗಳು ಕಷ್ಟ, ಕಣ್ಣೀರು, ದುಃಖ, ಬಾಧೆಗಳಲ್ಲಿ ಇರ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರ, ಈ ರೀತಿಯಲ್ಲಿ ಭಯಭಕ್ತಿಯುಳ್ಳವನು ಅವನ ಕಷ್ಟಾರ್ಜಿತವು, ಅವನ ಮಕ್ಕಳು ಕೂಡ ಬೇಕಾಬಿಟ್ಟಿಯಾಗಿ, ಪಾಪಿಷ್ಠರಾಗಿ, ಕೋಪಿಷ್ಠರಾಗಿ, ದಿಕ್ಕಾಪಾಲಾಗಿ, ಕುಡುಕರಾಗಿ, ಪಟ್ಟಿಂಗರಾಗಿ ಹಾಳಾಗುವುದಿಲ್ಲ.
ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ತಕ್ಕಂಥ ಮನುಷ್ಯನಂದ್ರೆ ಪುರುಷನ ಮಾತ್ರ ಅಲ್ಲ, ಸ್ತ್ರೀ ಪುರುಷ ಯಾರೇ ಇರಲಿ ಭಯಭಕ್ತಿಯುಳ್ಳ ಕುಟುಂಬವಾಗಿದ್ರೆ. ಆಮೇಲೆ ಮುಂದೆ, ಸಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಿನ್ನ ಜೀವಮಾನದ ಎಲ್ಲಾ ದಿನಗಳು. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಜೀವಮಾನದ ಎಲ್ಲಾ ದಿನಗಳು ಯೆರೂಸಲೇಮಿನ ಮೇಲೆ, ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಹುಟ್ಟಿರುವ ಆ ಯೇಸು ಕ್ರಿಸ್ತನಿಂದ ಉಂಟಾಗತಕ್ಕಂತ ಮೇಲುಗಳು ನೀನು ಅನುಭವಿಸೋನಾಗು. ಅಷ್ಟೇ ಅಲ್ಲ, ಮಕ್ಕಳ ಅಂದ್ರೆ ಮೊಮ್ಮಕ್ಕಳನ್ನು ಕಾಣುವನಾಗಿರು. ಇಸ್ರಾಯೇಲರಿಗೆ ಇಸ್ರಾಯೇಲನ ಮೇಲೆ ಯಾವತ್ತೂ ಸಮಾಧಾನ ನೆಲೆಸಿರಲಿ. ಓ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡ್ತಾನೆ. ಆದರೆ ಯೋಬನ ಪ್ರಶ್ನೆಯಲ್ಲಿ, ಯೋಬನು ದುಷ್ಟನು ಯಾಕೆ ಇಷ್ಟು ಸಂತೋಷವಾಗಿರ್ತಾನೆ ಅಂತ ಹೇಳಿರುವಾಗ, ಅಲ್ಲಿ ಡಾಕ್ಟರ್ ಎಲಿಫಾಸ್ ಅವರು ಡಾಕ್ಟರ್ ಎಲಿಫಾಸ್ ಅವ್ರಿ, ಬನ್ನಿ ಡಾಕ್ಟರ್ ಎಲಿಫಾಸ್ ಅವರು ಏನೇನು ಓದಿದಾರೆ ಅಂತ ಹೇಳಿದ ಅದನ್ನು ನೋಡೋಣ. ಡಾಕ್ಟರ್ ಎಲಿಫಾಸ್ ಅವರು ಹೇಳ್ತಾರೆ, ಯೋಬನು ಹೇಳ್ತಾನೆ ದುಷ್ಟನು ನೋಡಿ ಹೆಂಗಿದ್ದಾನೆ, ಸುಖವಾಗಿದ್ದಾನೆ ಅಂತೇಳಿ. ಆದ್ರೆ 15ನೇ ವಚನದಲ್ಲಿ, ಯೋಬನ ಪುಸ್ತಕ 15ನೇ ವಚನದಲ್ಲಿ ಅದ್ಭುತವಾಗಿ ಬರಲ್ಪಟ್ಟಿದೆ, ಬಹಳ ಅದ್ಭುತವಾದಂತ ಸಂಗತಿ ಬರಲ್ಪಟ್ಟಿದೆ. ಅದೇನಲ್ಲ, 15ನೇ ವಚನದಲ್ಲಿ 15ನೇ ಅಧ್ಯಾಯ 20ನೇ ವಚನದಿಂದ ದುಷ್ಟರ ದುರ್ಗತಿ ಹೇಗಿರ್ತದೆ ಎಂಬುದಾಗಿ ಹೇಳ್ತಾರೆ. ದುಷ್ಟರಿಗಿರ್ತಕ್ಕಂಥ ದುರ್ಗತಿ ಹೇಗಿರ್ತದೆ ಎಂಬುದಾಗಿ ಹೇಳ್ತಾರೆ. ಈ ವಿಷಯವನ್ನು ನಾವು ಬಹಳ ಜಾಗ್ರತೆಯಿಂದ ನೋಡ್ಬೇಕು. ಯಾಕಂದ್ರೆ ಯೋಬನ್ ಏನಂತ ಇದ್ದಾನೆ, ದುಷ್ಟರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಖವಾಗಿದ್ದಾರೆ, ಎಷ್ಟು ಆನಂದಕರವಾಗಿದ್ದಾರೆ, ಅವ್ರಿಗೇನು ಕೊರತೆ ಇಲ್ಲ, ಅವರು ಸುಭದ್ರದಲ್ಲಿದ್ದಾರೆ ಎಂಬುದಾಗಿ ಯೋಬನ ಪ್ರಶ್ನೆ 21ನೇ ಅಧ್ಯಾಯದಲ್ಲಿ. ಆದ್ರೆ ಯೋಬನಿಗೆ ಅದಕ್ಕಿಂತ ಮುಂಚೆನೇ ಉತ್ತರ ಕೊಟ್ಟಿರ್ತಾನೆ ಯಾರು? ಡಾಕ್ಟರ್ ಎಲಿಫಾಸ್ ಆಫ್ ತಿಮ್ನೈಟ್ ಅಂದ್ರೆ ತಿಮ್ನಾಯ ಎಂಬ ಪ್ರದೇಶದಿಂದ ಬಂದಿರತಕ್ಕಂತ ಎಲಿಫಾಸನು ಯೋಬನ ಮೂರ್ಖತನದ ಮೇಲೆ ಆರೋಪಿಸ್ತಾ ಇರ್ತಾನೆ. ಯೋಬ ಎಂಬ ಭಕ್ತನ ಮೂರ್ಖತನದ ಮೇಲೆ ಆರೋಪಿಸ್ತಿರ್ತಾನೆ. ಏನಂತ ಹೇಳ್ತಾನಂದ್ರೆ, ದುಷ್ಟನು ದಿನಗಳೆಲ್ಲ ನೋವಿನಿಂದಲೇ, ಅವನ ವರ್ಷಗಳೆಲ್ಲ ಬಾಧೆಯಿಂದಲೇ, ಬಲಾತ್ಕಾರದಿಂದಲೇ ಬದುಕ್ತಾನೆ. ದುಷ್ಟನು ಅವನ ಜೀವನ ನೋವಿನಿಂದಲೇ, ಅವನ ಜೀವಮಾನದ ಎಲ್ಲ ದಿನಗಳು ಬಲಾತ್ಕಾರದಿಂದ ಬದುಕೋನೆಂಬುದ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಂತ ಅದ್ಭುತವಾದ ಸಂಗತಿ! ಯೋಬನ ಪುಸ್ತಕದಲ್ಲಿ ನಾವು ಆ ಸಂಗತಿಯನ್ನು ಗಮನಿಸ್ತೇವೆ. ಯಾರಂತ ತಿಳ್ಕೊಂಡಿದ್ರೆ, ಆ ಎಲಿಫಾಸ್ ಎಂಬ ಘನಬೋಧಕನು, ಡಾಕ್ಟರ್ ವೈದ್ಯನಾಗಿರ್ತಕ್ಕಂಥನು 20ನೇ ವಚನದಲ್ಲಿ ಬಹಳ ಚೆನ್ನಾಗಿ ಹೇಳಲಾಗಿದೆ. ಇಗೋ, ದುಷ್ಟನು ತನ್ನ ದಿವಸಗಳೆಲ್ಲ ವೇದನೆ ಪಡುತ್ತಾನೆ, ವರ್ಷಗಳ ಲೆಕ್ಕದಲ್ಲಿ ಬಲಾತ್ಕಾರವೇ ಮರೆಯಾಗಿದೆ. ಬಲಾತ್ಕಾರದಲ್ಲಿ ಅವನು ನೋಯಿಸಲ್ಪಡ್ತಾನೆ. ಚಿಂತೆ, ದುಃಖ, ಬಾಧೆಗಳು ಅವನನ್ನು ಕುಗ್ಗಿಸುತ್ತದೆ, ಬಲಹೀನವಾಗಿ ಮಾಡುತ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಂದ್ರೆ ದುಷ್ಟನಿಗೆ ಬರ್ತಕ್ಕಂಥದ್ದು ದೇವ ಜನರಿಗೆ ಬಂದಾಗ, ದೇವ ಜನರು ಏನಾಗಿದ್ದಾರೆ ಅಂತ ಅರ್ಥ? ದುಷ್ಟನ ಕಾರ್ಯದಲ್ಲಿ ದೇವ ಜನರು ಕೂಡ ತೊಡಗಿದ್ದಾರೆ ಎಂಬುದಾಗಿ ಅರ್ಥ. ಅದಕ್ಕಾಗಿ ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಭಕ್ತರಿಗೆ ಹೇಳ್ತಾರೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದ ತೋಡನೆ ಕೂತುಕೊಂಡಿರುವ ಯಾವನೇ ಇರಲಿ, ಅವನು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಕೂತುಕೊಳ್ಳದೆ ಇರುವವನು ಅಂತವನು ಈ ಧರ್ಮಶಾಸ್ತ್ರ, ಈ ಬೈಬಲ್ನಲ್ಲಿ ಆನಂದಿಸಿ ಅದನ್ನೇ ಹಗಲಿರುಳು ಧ್ಯಾನಿಸುವನು ಎಷ್ಟೋ ಧನ್ಯನೆಂಬುದಾಗಿ. ಇಲ್ಲಿ ದುಷ್ಟನ ಗತಿ ಏನಾಗ್ತದೆ, ಶಿಷ್ಟನ ಗತಿ ಏನಾಗ್ತದೆ ಎಂಬುದಾಗಿ ಮೊದಲೇ ಓದಿದ್ದೇವೆ ನಾವು. ಈಗ ದುಷ್ಟನ ಗತಿ ಏನಾಗ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ದುಷ್ಟನ ದುರ್ಗತಿ. ಅದಕ್ಕಾಗಿ ದುಷ್ಟನ ದುರ್ಗತಿ ನಿಮಗೆ ಬಂದಾಗ ಇದು ದೇವರು ನನಗೆ ಕೊಟ್ಟಾನೆಂಬುದಾಗಿ ಹೇಳದೇ ಇರಬೇಕು ನನ್ನ ಪ್ರಿಯ ಸಹೋದರ. ಯಾಕಂದ್ರೆ ದೇವರು ಕೆಟ್ಟದಕ್ಕೆ ಕಾರಣಕರ್ತನಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ 15ನೇ ಅಧ್ಯಾಯ 20ನೇ ವಚನ ಆಯ್ತು. ಆಮೇಲೆ ಸುಂದರವಾಗಿದೆ, ಬಹಳ ಭಯಭ್ರಾಂತವಾದಂತ ಸ್ವರಗಳು, ಭಯಂಕರವಾದ ಶಬ್ದವು ಅವನ ಕಿವಿಗಳಲ್ಲಿ ಅದೇ. ಅಂದ್ರೆ ಯಾರು? ದುಷ್ಟನ ಜೀವನದಲ್ಲಿ ಭಯಂಕರವಾದಂತ ಶಬ್ದಗಳು ಅವನ ಕಿವಿಗಳಲ್ಲಿದೆ. ಪ್ರೈಸ್ ಲಾರ್ಡ್ ಜೀಸಸ್. ವೃದ್ಧಿಯಲ್ಲಿರುವಾಗ ಹಾಳು ಮಾಡುವ
ಅವನ ಮೇಲೆ ಬರುತ್ತದೆ. ಹಾಳು ಮಾಡುವವನು ನಾಶ ಮಾಡುವವನು ಅವನ ಮೇಲೆ ಬರುತ್ತಾನಂತೆ. ದುಷ್ಟನು ಅಭಿವೃದ್ಧಿ ಹೊಂದುವಾಗ, ದುಷ್ಟನು ಸಮೃದ್ಧಿಯನ್ನು ಹೊಂದುವಾಗ, ದುಷ್ಟನು ಏಳಿಗೆಗೆ ಬಂದಾಗ ಅವನ ಮೇಲೆ ಎಂತ ದುರ್ಗತಿ ಬರ್ತಂತೆ. ನಾಶ ಮಾಡುವವನು ಅವನ ಮೇಲೆ ದಾಳಿ ಮಾಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಅವನ ಕಿವಿಯಲ್ಲಿ ಯಾವತ್ತು ನೋಡ್ರೆ ಭಯಭ್ರಾಂತವಾದಂತ ಶಬ್ದಗಳು, ಡ್ರೆಡ್ಫುಲ್ ಸೌಂಡ್ ಇನಿಸಿ. ಅಂದ್ರೆ ಏನು? ಇನ್ಕಮ್ ಟ್ಯಾಕ್ಸ್ ಅವ್ರು ರೇಡ್ ಮಾಡ್ತಾರೆ, ಅಥವಾ ಮಾಡಿರುವ ಅಪರಾಧಕ್ಕೆ ಯಾವಾಗ ಬಂದು ಹಿಡ್ಕೊಂಡು ಹೋಗ್ತಾನೆ. ಹಲ್ಲೆಲೂಯ. ಅವನ ದುಷ್ಟನ ಹೃದಯದ ಮನಸ್ಸೊಳಗೆ ಏನಿರ್ತದೆ? ಯಾವಾಗಲೂ ಅವನ ಕಿವಿಯಲ್ಲಿ ಅದೇ ಶಬ್ದಗಳು. ನೀನು ಮಾಡಿರುವ ಅಪರಾಧಗಳು, ನೀನು ಮಾಡಿರುವ ದ್ರೋಹಗಳು, ದುಷ್ಟರು ಮಾಡಿರ್ತಕ್ಕಂಥ ಕುತಂತ್ರಗಳು, ತಂತ್ರೋಪಾಯಗಳು ಯಾವ ಸಮಯದಲ್ಲಿ ನನ್ನ ಮೇಲೆ ಬಂದು ಬೀಳ್ತಾನೋ, ಯಾವ ಸಮಯದಲ್ಲಿ ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತಾರೋ, ಇಡಿ ರೇಡ್ ಆಗ್ತಾರೋ, ಅಥವಾ ನಾನು ಮಾಡುವ ಅಪರಾಧಕ್ಕೆ ತಕ್ಕಂತೆ ನನ್ನ ಮೇಲೆ ಅಧಿಕಾರಿಗಳು ನನ್ನ ಮೇಲೆ ನನ್ನನ್ನು ವಶಕ್ಕೆ ಪಡೆದುಕೊಳ್ಳುತ್ತಾರೆ ಅನ್ನತಕ್ಕಂಥ ಭಯ, ದಿಗುಲು, ಚಿಂತೆ ಅವನ ಕಿವಿಯಲ್ಲಿಲ್ಲ. ಶಬ್ದ ಭಯಭ್ರಾಂತವಾಗಿ ಕಾಡ್ತಾ ಇರ್ತದೆ. ಯಾರು? ದುಷ್ಟನು. ಆದ್ರೆ ದೇವರಿಗೆ ಭಯಪಡೋನು ಹಾಗೆಲ್ಲ. ಕೆಟ್ಟ ಸುದ್ದಿ ಬಂದ್ರೂ ಕೂಡ ಅವನು ಭಯಪಡುವುದಿಲ್ಲ, ಅವನು ಧೈರ್ಯವಾಗಿರ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಅವನಲ್ಲಿ ಏನಿಲ್ಲ, ಅಪರಾಧವೇ ಇಲ್ಲ. ನೆಕ್ಸ್ಟ್ ನೋಡ್ತಾ ಇದ್ದೇವೆ 22ನೇ ವಚನ, ಯೋಬನ ಪುಸ್ತಕ 15ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಬಿಲೀವ್ ನಾಟ್ ದಟ್ ಹಿ ಶಾಲ್ ರಿಟರ್ನ್ ಔಟ್ ಆಫ್ ದ ಡಾರ್ಕ್ಸ್. ಹೌದು, ಅವನು ಕತ್ತಲೊಳಗಿಂದ ಹೊರಗೆ ಬರ್ತಾನಂತ ಅವನಿಗೆ ನಂಬಿಕೆ ಇದೆ. ಹಿ ಶಾಲ್ ವೇಟೆಡ್ ಫಾರ್ ದ ಸೋಡ್. ಅವನು ಕತ್ತಿಗೆ ಖಡ್ಗಕ್ಕೆ ತುತ್ತಾಗುವನೆಂಬುದಾಗಿ ಕಾದು ನೋಡ್ತಾ ಇರ್ತಾನೆ. 22ನೇ ವಚನದಲ್ಲಿ ಅವನು ಕತ್ತಲಿಂದ ನಾನು ಹೊರಗೆ ಬರುತ್ತೇನೆ ಎಂಬುದಾಗಿ ಅವನಿಗೆ ನಂಬಿಕೆ ಇರೋದು. ಯಾಕಂದ್ರೆ ಅವನು ಮಾಡಿರುವ ಪಾಪ ದುಷ್ಟನನ್ನು ಕಾಡುತ್ತದೆ. ಅದಕ್ಕಾಗಿ ದುಷ್ಟನ ದುರ್ಗತಿ ಹೀಗಿರ್ತದೆ. ಆದ್ರೆ ಶಿಷ್ಟನು ಕತ್ತಲ ಒಳಗೆ ಹೋದ್ರೂ ಕೂಡ ಅದರೊಳಗೆ ಬೆಳಕಾಗಿ ಹೊರಗೆ ಬರ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ದುಷ್ಟನ ದುರ್ಗತಿ 15 ಡಾಕ್ಟರ್ ಎಲಿಫಾಸ್ ಕತ್ತಲೆ ಒಳಗಿಂದ, ಸಂಕಟ ಒಳಗಿಂದ ಹೆಂಗಾದ್ರೆ ಹೊರಗೆ ಬರ್ತೇನೆ ಎಂದು ಅವನು ನಂಬುವುದಿಲ್ಲ. ಯಾಕಂದ್ರೆ ದುಷ್ಟನಿಗೆ ಆ ನಂಬಿಕೆ ಇಲ್ಲ. ಅವನ ಕತ್ತಿ, ಅವನ ಖಡ್ಗವು ಅವನಿಗಾಗಿ ಕಾದಿದೆ. ಯಾವ ಖಡ್ಗದಿಂದ ಅವನು ಅಮಾಯಕರನ್ನು ಕೊಂದು ಹಾಕಿದನೋ, ಯಾವ ಖಡ್ಗದಿಂದ ದೌರ್ಜನ್ಯ ಮಾಡಿದನೋ, ಯಾವ ಅಧಿಕಾರಗಳಿಂದ ಅವನು ಜನರನ್ನು ನಾಶ ಮಾಡಿದನೋ, ಅವನ ಖಡ್ಗವು ಅವನನ್ನು ಕಾಯ್ತಾ ಇದೆ. ಅದು ಎಂತ ದೊಡ್ಡ ರಾಜಕೀಯ ಅಧಿಕಾರಿ ಆಗಿರ್ಲಿ ಅಥವಾ ರಾಜಕೀಯ ವ್ಯಕ್ತಿ ಆಗಿರ್ಲಿ, ಅವನು ಕೂಡ ತಪ್ಪಿಸ್ಕೊಳ್ಳಿಕ್ ಸಾಧ್ಯ. ದುಷ್ಟನ ಬಗ್ಗೆ ಮಾತಾಡ್ತದೆ. ಅವನ ದಿನಗಳೆಲ್ಲ ವೇದನೆಗಳಿಂದ. ಮತ್ತೊಂದು ಆವರ್ತಿ ಓದ್ತೀರಿ 20ನೇ ವಚನ. ನೋಡ್ರಿ, ದುಷ್ಟನು ತನ್ನ ದಿವಸಗಳೆಲ್ಲ ವೇದನೆ, ರೋದನೆ, ಸಂಕಟ ಪಡುತ್ತಾನೆ. ವರ್ಷಗಳ ಲೆಕ್ಕವು ಅವನ ವರ್ಷಗಳ ಲೆಕ್ಕವು ಬಲಾತ್ಕಾರಿಗೆ ಮರೆಯಾಗಿಬಿಟ್ಟಿದೆ. ಅಂದ್ರೆ ಅವನ ವರ್ಷಗಳೆಲ್ಲ ಅವನ ಮೇಲೆ ಬಲಾತ್ಕಾರವು, ದೌರ್ಜನ್ಯವು, ಅಕ್ರಮವು, ದಾಳಿಯು ಅವನ ಮೇಲೆ ನಡೀತಾ ಇರ್ತದೆ ಹೊರತು ಅವನು ದಿನಗಳು ಸುಖವಾಗಿರೋದಿಲ್ಲ, ಅವನ ವರ್ಷಗಳು ಕೂಡ ಸುಖವಾಗಿರೋದಿಲ್ಲ ಎಂಬುದಾಗಿ ಡಾಕ್ಟರ್ ಎಲಿಫಾಸ್ ಅವರು ಯೋಬನಿಗೆ ತಿಳಿಸಿ ಹೇಳ್ತಾ ಇದ್ದಾನೆ. ಭಯಂಕರವಾದ ಶಬ್ದ ಅಂದ್ರೆ ಭಯಭ್ರಾಂತವಾದಂತ ಶಬ್ದಗಳು ಅವನ ಕಿವಿಯಲ್ಲಿದೆ. ಯಾವಾಗ ಬರ್ತಾನೆ ಪೊಲೀಸರು ಹಿಡ್ಕೊಳ್ಳಿಕ್ಕೆ? ದುಷ್ಟನಿಗೆ ಯಾವ ಹೆದರಿಕಿರ್ತದೆ? ಕಳ್ಳನಿಗೆ ಯಾವ ಹೆದರಿಕಿರ್ತದೆ? ಕಳ್ಳನಿಗೆ ದ್ರೋಹ ಮಾಡುವವರಿಗೆ, ಅಪರಾಧ ಮಾಡುವವರಿಗೆ ಪೊಲೀಸರ ಭಯ ಅವರ ಕಿವಿಯಲ್ಲಿ ಯಾವತ್ತೂ ಆಡ್ತಾ ಇರ್ತದೆ. ಮತ್ತು ಟ್ಯಾಕ್ಸ್ಗಳನ್ನು ಕಳ್ಳು ಮಾಡತಕ್ಕಂಥವನಿಗೆ ಮತ್ತು ಮೋಸ ಮಾಡತಕ್ಕಂಥವನಿಗೆ, ರಾಜಕೀಯದಲ್ಲಿ ಯಾವುದೇ ರೀತಿಯಿಂದ ಭ್ರಷ್ಟತೆ ಮಾಡುವವನಿಗೆ ಅವನಿಗೆ ಯಾವತ್ತೂ ಏನ್ ಭಯ ಇರ್ತದೆ? ಯಾವಾಗ ಇಡಿಯವರು ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬಂದು ನನ್ನ ಮೇಲೆ ದಾಳಿ ಮಾಡ್ತಾರೋ, ಅಥವಾ ಟ್ಯಾಕ್ಸ್ ಆಫೀಸರ್ಗಳು ಯಾವಾಗ ನನ್ನ ಮೇಲೆ ದಾಳಿ ಮಾಡ್ತಾರೋ, ಅಥವಾ ಯಾವಾಗ ನನ್ನ ಮೇಲೆ COD ಅವರು ದಾಳಿ ಮಾಡ್ತಾರೋ ಎಂಬ ಭಯ ಪ್ರತಿದಿನ ಅವ್ರನ್ನ ಕಾಡ್ತಾ ಇರ್ತದೆ. ದುಷ್ಟನ ಯಾವತ್ತು ಸುಖವಾಗಿದ್ದಾರೆ ಎಂಬುದಕ್ಕೆ ತಿಳ್ಕೊಬೇಡ್ರಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. हालेलुया. मुझे कौन क्या करने वाला, मैं पूरा सिक्योर में हूं. नहीं बेटा नहीं, तू सिक्योरिटी नहीं सो कभी तेरे पर हमला होता हमको मालूम है. प्रैज लॉर्ड जीसस. ಮುಂದೆ ಹೋಗ್ತೀರಿ. ಭಯಂಕರವಾದ ಶಬ್ದವನ್ನ ಕಿವಿಗಳಲ್ಲದೆ ವೃದ್ಧಿಯಲ್ಲಿರುವಾಗ ಹಾಳು ಮಾಡುವ ಯಾರು? ಅವನು ವೃದ್ಧಿಯಲ್ಲಿರುವಾಗ, ಅವನು ಸಮೃದ್ಧಿ ಇರುವಾಗ, ಅವನ ಆಸ್ತಿ ಪಾಸ್ತಿಗಳೆಲ್ಲ ಮಾಡಿಕೊಡ್ತಿರುವಾಗ ಅವನನ್ನು ಹಾಳು ಮಾಡುವ ಅಧಿಕಾರಿಗಳು, ಅವನನ್ನು ನಾಶ ಮಾಡುವ ಅಧಿಕಾರಿಗಳು
ಅವನ ಮೇಲೆ ಬೀಳುವರು ಅಥವಾ ದುಷ್ಟ ಶಕ್ತಿಗಳು ಅವನ ಮೇಲೆ ಬಂದು ಬೀಳುವರು. ಆಗ ಅವನ ವೃದ್ಧಿ ಆಗ್ತಿರುವಾಗಲೂ ಅವನ ಮೇಲೆ ಹಾಳ ಮಾಡುವವನು ಬರ್ತಾ ಇದ್ದಾನೆ ಅಂತಕ್ಕಂಥ ಸತ್ಯದಿಂದ ವಂಚಿತರಾಗಬಾರದು. ಅದಕ್ಕಾಗಿ ದುಷ್ಟತನವನ್ನು ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತಗೆ ತನ್ನ ಹೃದಯಗಳನ್ನು ಸಮರ್ಪಿಸಿಕೊಳ್ತೇನೆ. ಮುಂದೆ ಕತ್ತಲೆಯೊಳಗಿಂದ ಹಿಂದಿರುಗುತ್ತಾನೆ. ಕತ್ತಲೆ ಒಳಗಿಂದ ಹಿಂದಿರುಗುತ್ತಾನೆಂದು ಅವನು ಯಾವತ್ತೂ ನಂಬುವುದಿಲ್ಲ. ಯಾಕಂದ್ರೆ ಅವನು ಗೊತ್ತಿದೆ, ನಾನು ಕತ್ತಲಲ್ಲಿದ್ದೇನೆ, ನಾನು ಮಾಡಿರುವ ಕತ್ತಲ ಕೆಲಸ ಇದರಿಂದ ನಾನು ಯಾವತ್ತೂ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅನ್ನತಕ್ಕಂತ ನಂಬಿಕೆಯನ್ನು ಅವನಿಗಿರುವುದಿಲ್ಲ. ಅವನ ಕತ್ತಿಯು ಅವನಿಗಾಗಿ ಕಾದಿದೆ. ಅವನ ಖಡ್ಗವು, ಯಾವ ಖಡ್ಗದಿಂದ ಅವನು ದೌರ್ಜನ್ಯ, ಮೋಸ, ವಂಚನೆ ಮಾಡಿದನೋ ಅವನ ಖಡ್ಗವು, ಅವನ ಕತ್ತಿ ಅವನನ್ನು ಕೊಂದು ಹಾಕುವುದಕ್ಕಾಗಿ ಕಾದಿದೆ. ಅವನು ರೊಟ್ಟಿಗೋಸ್ಕರ ಅದು ಎಲ್ಲಿ ಎಂದು ಅಳೆಯುತ್ತಾನೆ. ಅವನ ರೊಟ್ಟಿ ಎಲ್ಲಿದೆ ಅಂತೇಳಿ ಹುಡುಕುತ್ತಾನೆ, ಅಳಿಯುತ್ತಾ ಇರ್ತಾನೆ. ಭಟಕते रहता अपने रोटी के लिए, परंतु उसकी रोटी उसको नहीं मिलती. ಅರ್ಥ ಆಗ್ತಾ ಇದೆ? ದುಷ್ಟನು ಧನವಂತನಾಗಿದ್ರು ಕೂಡ ಅವನ ಗತಿ ದುರ್ಗತಿ ಆಗ್ತದೆ. ಮುಂದೆ ಕತ್ತಲೆಯಿಂದ ತನ್ನ ಕೈ ಹತ್ತಿರ ಸಿದ್ಧವಾಗಿದೆ ಎಂದು ತಿಳಿದಿದ್ದಾನೆ. ಕತ್ತಲೆ ದಿವಸ ತನ್ನ ಕೈ ಹತ್ತಿರ ಸಿದ್ಧವಾಗಿದೆ ಎಂದು ತಿಳಿದಿದ್ದಾನೆ. ಸಿದ್ಧವಾಗಿದೆ ಎಂದು ತಿಳಿದಿದ್ದಾನೆ. He know that the day of darkness is ready to it has hand. ಹಲೋ, ಕೈ ಹತ್ತಿರ ಅಲ್ರಿ, ಕತ್ತಲೆ ದಿವಸ ಆತನ ಹತ್ತಿರವಾಗಿದ್ದಾನೆ ಎಂಬುದಾಗಿ. ಏನು? ಕತ್ತಲೆ ದಿವಸ ಅವನ ಹತ್ತಿರ ಇದೆ ಎಂಬುದಾಗಿ ಅವನು ತಿಳಿದಿದ್ದಾನೆ. ಅಂದ್ರೆ अच्छे दिन ने बुरे दिन मेरे करीब है बोल के वो जानता गति उसे. ಕೈಯಲ್ಲ, ಎಟ್ ಹ್ಯಾಂಡ್ ಅಂತಿದ್ದ. ಕತ್ತಲೆ ದಿವಸ, ಕತ್ತಲೆ ದಿನಗಳು ಅಂದ್ರೆ ಯಾವ ದಿನಗಳು? ದ ಡೇ ಆಫ್ ಡಾರ್ಕ್ನೆಸ್ ಅಂದ್ರೆ ಅವನ ಜೀವನದಲ್ಲಿ ಕತ್ತಲೆ ದಿನವು ತನ್ನ ಹತ್ತಿರದಲ್ಲೇ ಇದೆ ಎಂದು ಅವನು ಅರ್ಥಿದ್ದಾನೆ. ಯಾಕಂದ್ರೆ ಯಾವಾಗ ಈ ಕತ್ತಲೆ ದಿನ ನನ್ನ ಮೇಲೆ ಬರ್ತದೆ ಎಂಬ ಭಯ ಅವನನ್ನು ಕಾಡ್ತಾ ಇರ್ತದೆ ದುಷ್ಟನಿಗೆ. ನೆಕ್ಸ್ಟ್ ನಿರ್ಭಯದಿಂದ ಇದಾನಲ್ಲ. ಸಂಕಟವು ಪೇಚಾಟವು ಸಂಕಟವು ಪೇಚಾಟವು ಯುದ್ಧ ಸನ್ನತ ರಾಜ್ಯದಂತೆ, ಅರಸನಂತೆ ಅವನನ್ನು ಭಯಪಡಿಸಿ ಸೋಲಿಸು. ಅವನನ್ನು ಭಯಪಡಿಸಿಯೇ ಸೋಲಿಸ್ತವೆ. ಹಲ್ಲೆಲೂಯ. ದುಷ್ಟನ ದುರ್ಗತಿ ಹಿಂಗಿರ್ತದ್ರಿ. ಶಿಷ್ಟನ ಹಾಗಲ್ಲ. ಯುದ್ಧ ಸನ್ನತದಲ್ಲಿ ಕೂಡ ಶಿಷ್ಟನ ಜೊತೆಲಿ ದೇವರು ನಿಂತಿರ್ತಾನೆ. ಯುದ್ಧದಲ್ಲಿ ಕೂಡ ದೇವರ ಸಂಗಡದ್ದು. ಸೈನಿಕರು ಕಡಿಮೆಯಾಗಿದ್ರು, ಶತ್ರುಗಳ ಸಾಮ್ರಾಜ್ಯವು ದೊಡ್ಡದಾಗಿದ್ರು, ದೇವರು ನಿನ್ನ ಸಂಗಡ ಇದ್ರೆ ಯುದ್ಧದಲ್ಲಿ ನೀನು ದೇವರಿಗೆ ಭಯಭಕ್ತಿಯುಳ್ಳನಾಗಿ, ಭಯಭ್ರಾಂತನಾಗಿ, ದೇವರಿಗೆ ಭಯಭಕ್ತಿಯುಳ್ಳನಾಗಿ ಆತನ ಆಜ್ಞೆಗಳನುಸಾರವಾಗಿ ನಡೆಯೋನಾಗಿದ್ರೆ ಯುದ್ಧದಲ್ಲಿ ನಿನಗೆ ಜಯ. ದೇವರ ಭಯಭಕ್ತಿ ಇಲ್ಲದೆ ದುಷ್ಟನಾಗಿ, ದುರ್ಮಾರ್ಗನಾಗಿ, ಪಾಪಿಯಾಗಿ ನೀನು ಇಷ್ಟ ಪ್ರಕಾರ ನಡೆದಾಗಿದ್ರೆ ಅವನ ಮೇಲೆ ರಾಜನು, ದುಷ್ಟನು ಅವರ ಮೇಲೆ ಬೀಳುವರು. ಮುಂದೆ ಅವನು ದೇವರಿಗೆ ವಿರುದ್ಧವಾಗಿ ಕೈಚಾಚಿ ಅವನು ದೇವರಿಗೆ ವಿರುದ್ಧವಾಗಿ ಕೈಚಾಚಿ ಸರ್ವಶಕ್ತನಿಗೆ ಎದುರು ನಿಂತು. ನೋಡಿ, ಅರ್ಥ ಆಯ್ತಾ? ಅಲ್ಲೆಲ್ಲೂಯ. ಸರ್ವಶಕ್ತನು, ಎಲ್ಲಿ ನೋಡಿದ್ರೆ ಸರ್ವಶಕ್ತ. ಇಂಥವನು ಸರ್ವಶಕ್ತನಿಗೆ ಎದುರು ನಿಂತು ದೇವರಿಗೆ ವಿರೋಧವಾಗಿ ಕೈಚಾಚಿ, ಸರ್ವಶಕ್ತನಿಗೆ ಎದುರು ನಿಂತ ಯಾವನೇ ದುಷ್ಟನಾಗಿರ್ಲಿ ಶೂರನಂತೆ ಮೆರೆದನಲ್ಲ. ಈಗ ನಿನ್ನ ರಾಜಕೀಯ ಬಲ ಇದೆ ಎಂಬುದಾಗಿ ಕ್ರೈಸ್ತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾ ನೀನು ಮೆರೀತಾ ಇದೆಯಲ್ಲ, ಹೆಬ್ಬುಗೂಟುಗಳಿಂದ ಕೂಡಿದ ಗುರಾಣಿಯನ್ನು ಹಿಡಿದು ಕುತ್ತಿಗೆಯನ್ನು ಎತ್ತಿಕೊಂಡು ಆತನ ಮೇಲೆ ಬಿಡಬೇಕೆಂದು ನೋಡಿದನು. ಅವನ ಮುಖದಲ್ಲಿ ಕೊಬ್ಬೇರಿಸಿಕೊಂಡು, ಯಾರು ದುಷ್ಟನು ತನ್ನ ಮುಖದಲ್ಲಿ ಕೊಬ್ಬೇರಿಸಿಕೊಂಡು, ಎಲ್ಲೇ ಸ್ವಂತದಲ್ಲಿ ಬೊಜ್ಜನ್ನು ಬೆಳೆಸಿಕೊಂಡಿದನು. ಅವನ ಹಾಳು ಪಟ್ಟಣಗಳಲ್ಲಿ ಸೇರಿಕೊಂಡು ಬಿದ್ದವನಾಗಿ ಹೋಗಲಿ, ಯಾರು ವಾಸಿಸದೇ ಇರಲಿ. ಧೋಬಿಕ ಗೊತ್ತಾ, ನಗರಕ ನಗಾಟಕ ಬಿಟ್ಟಿದ್ದಾನೆ. ಹಾಲೆಲೂಯ. ಯಾರು ವಾಸಿಸದೇ ಇರಲಿ ಎಂದು ಶಾಪ ಹೊಂದಿದ ಮನೆಯೊಳಗೆ, ಶಾಪ ಹೊಂದಿದ ಮನೆಯೊಳಗೆ ದುಷ್ಟನು ವಾಸ ಮಾಡ್ತಾ ಇದ್ದು, ದುಷ್ಟನು ಸುಖವಾಗಿ ನೆಮ್ಮದಿವಾಗಿಲ್ಲದೆ ದುರ್ಮಾರ್ಗತನವನ್ನದಲ್ಲಿ ಅವನು ವೇದನೆಗಳಲ್ಲಿ ಅವನ ದಿನಗಳು, ವರ್ಷಗಳು ಕಲಿತಾ ಇದ್ದಾನೆ. ನನ್ನ ಪ್ರಿಯ ಸೋದರಿ, ಆದರೆ ದೇವರಿಗೆ ಭಯಪಡೋನಿಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಎಲ್ಲಿವರೆಗೂ ಓದಿದ್ರಿ? ಓ ಪ್ರೈಸ್ ಲಾರ್ಡ್ ಜೀಸಸ್. ದೇವರ ನಾಮಕ್ಕೆ ಮಮಟಾಗಲಿ. ಆಗ he shall 26 covers his face. Yes,
ಕರ್ತ ನಾಮಕ್ಕೆ ಮಹಿಮೆಯಾಗಲಿ. ಕರ್ತನು ಬಹಳ ಒಳ್ಳೆಯವನು. 28 ಮಠ ಹೋದ್ರಿ. ಓಕೆ, ಥ್ಯಾಂಕ್ ಯು. ದೇವರ ನಾಮಕ್ಕೆ ಡಾಕ್ಟರ್ ಎಲಿಫಾಸ್ ಅವರು ಯೋಬನಿಗೆ ಹೇಳ್ತಾ ಇದ್ದಾನೆ, ದುಷ್ಟನ ಗತಿ ಹಿಂಗಾಗ್ತದೆ ಹೊರತು ನೀನು ಶಿಷ್ಟನೆಂಬುದಾಗಿ ಹೇಳ್ತಾ ಇದ್ದಿ, ಇದು ಶಿಷ್ಯನ ಗತಿ ಅಲ್ಲ, ದುಷ್ಟನ ಗತಿ ಆಗ್ತದೆ ಅಂತ ಹೇಳ್ತಾನೆ. ಆಗ ಎಲಿಫಾಸನಿಗೆ ಉತ್ತರ ಮೇಲೆ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತಾನೆ. ಆದ್ರೆ ಎಲಿಹು ಎಂಬ ಬೋಧಕನು ಬಹಳ ಸುಂದರವಾಗಿ ಉತ್ತರ ಕೊಡ್ತಾನೆ. ದೇವರ ಮಕ್ಕಳೇ, ದೇವರಿಗೆ ಭಯಪಟ್ಟು ದೇವರ ಮಾತನ್ನು ಕೇಳಿ ತಿರುಗಿ ಬಂದ್ರೆ ಅವನ ದಿನಗಳು ಸುಖಕರವಾಗಿಯೂ ಅವನ ವರ್ಷಗಳು ಹರ್ಷದಿಂದ ತುಂಬಿದೆ. ಅದಕ್ಕಾಗಿ ಕೀರ್ತನೆ ಪುಸ್ತಕ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಕೀರ್ತನೆ ಪುಸ್ತಕ 28ನೇ ಅಧ್ಯಾಯ 128ನೇ ಅಧ್ಯಾಯದಲ್ಲಿ ನಾವು ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಅದ್ಭುತವಾದಂತ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದೇನಂದ್ರೆ, ಅವನು ಯಾರು ಕರ್ತನಿಗೆ ಭಯಪಡತಕ್ಕಂಥವನು, ಅವನಿಗೆ ಯಾವ ಕೇಡು ಸಂಭವಿಸಿಲ್ಲ, ಅವನೆಷ್ಟು ಸುಖವಾಗಿರ್ತಾನೆ, ಎಷ್ಟು ಕ್ಷೇಮವಾಗಿರ್ತಾನೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರಿಯ ಸಹೋದರಿ ಸಹೋದರಿ. ಹೌದು, ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವನು. ಭಯಭಕ್ತಿ ಉಳ್ಳವನಾಗಿ ಮಾತ್ರ ಅಲ್ಲದೆ ಆತನ ಮಾರ್ಗಗಳಲ್ಲಿ ನಡೆಯುವನು ಆಶೀರ್ವದಿಸಲ್ಪಟ್ಟವನು, ಧನ್ಯನಾಗಿರುವವನು. ಅವನು ಹೆಂಡತಿ ಅವನ ಕಷ್ಟಾರ್ಜಿತ ಬೇರೆಯವರು ದೋಚಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಅವನ ಕಷ್ಟಾರ್ಜಿತ ದುಷ್ಟರು ದೋಚಿಕೊಳ್ಳುವುದಿಲ್ಲ, ಅವನು ನಷ್ಟವಾಗುವುದಿಲ್ಲ. ಅವನ ಕಷ್ಟಾರ್ಜಿತ ದುಷ್ಟರು ದೋಚಿಕೊಳ್ಳುವುದಿಲ್ಲ, ಅವನ ಕಷ್ಟಾರ್ಜಿತವನ್ನು ಅವನೇ, ಅವನ ಮಕ್ಕಳು ಅದನ್ನು ಅನುಭವಿಸುವರು. ಅಷ್ಟೇ ಅಲ್ಲದೆ ಅವನ ಹೆಂಡತಿ ಫಲಭರಿತವಾದಂಥ ದ್ರಾಕ್ಷಾಲತೆಯಂತಿರುವಳು ಮತ್ತು ಅವನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಆಶೀರ್ವದಿಸಲ್ಪಡೋರು. ಎಣ್ಣೆ ಮರದ ಸಸಿಗಳಂತೆ ಆಶೀರ್ವದಿಸಲ್ಪಡುವ ಅಂದ್ರೆ ಅವರ ಮಕ್ಕಳು ಯಾವತ್ತು ಪಾಪ, ದ್ರೋಹ, ಅಪರಾಧಗಳಲ್ಲಿ ಬಿದ್ದು ತಂದೆ ತಾಯಿಗಳ ಮಾನವನ್ನು ಕಳೆಯತಕ್ಕಂಥರಾಗಿರುವುದಿಲ್ಲ. ಅವರು ತಂದೆ ತಾಯಿಗಳ ಮಾನಗಳನ್ನು ಸನ್ಮಾನಕ್ಕೆ ತರತಕ್ಕಂಥರಾಗಿರ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇದೇ ತದನಂತರ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವರ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಅವರ ಊಟದ ಮನೆ ಡೈನಿಂಗ್ ಟೇಬಲ್ ಸುತ್ತಲೂ ಕೂತಿರ್ತಾರೆ ಎಂಬುದಾಗಿ. ಎಣ್ಣೆ ಮರದ ಸಸಿಗಳು ಎದನ್ನು ಸೂಚಿಸ್ತಾ ಇದೆ? ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಣ್ಣೆ ಮರದ ಸಸಿಗಳನ್ನೇ ಯಾಕೆ ತಗೋಬೇಕು? ಯಾಕೆ ಬೇರೆ ಹಣ್ಣು ಹಂಪಲುಗಳಿರತಕ್ಕಂಥ ಮರಗಳ ಬಗ್ಗೆ ಆತನು ಉಲ್ಲೇಖನ ಮಾಡಲಿಲ್ಲ? ಯಾಕಂದ್ರೆ ತಂದೆ ತಾಯಿಗಳು ದೇವರ ಭಯಭಕ್ತಿಯಲ್ಲಿ ನಡೆದ್ರೆ ಅವರ ಮಕ್ಕಳು ಸಮೇತ ಅದಕ್ಕಿಂತ ಹೆಚ್ಚಿನ ಭಯಭಕ್ತಿಯಲ್ಲಿ ನಡೆದು ಎಣ್ಣೆ ಮರ ಸಸಿಗಳಂತೆ ಯಾವತ್ತು ಶೋಭಿಸುತ್ತಾ ಮಾನ ಸನ್ಮಾನದಿಂದು, ಗೌರವದಿಂದುದು ಮತ್ತು ಎಲ್ಲ ಆಶೀರ್ವಾದಗಳಿಂದ ತುಂಬಿ ಸೆಟಲ್ ಆಗಿ ರಾಜರ ಮುಂದೆ ಕೂತ್ಕೊಳ್ತಕ್ಕಂಥ ಸಮಾನತೆ ಅವರಿಗೆ ಸಿಗುತ್ತದೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಹೇಗೆ ಹೇಳುತ್ತದೆ? ಎಣ್ಣೆ ಮರದ ಸಸಿಗಳ ವಿಷಯದಲ್ಲಿ ಒಂದು ದಿವಸ ನಾನು ಧ್ಯಾನ ಮಾಡಿರುವಾಗ ಆಶ್ಚರ್ಯವಾದಂಥ ಸಂಗತಿ ನನಗೆ ತೋರಿ ಬಂದಿತ್ತು. ಅದಕ್ಕಾಗಿ ದೇವರಿಗೆ ಭಯಪಡುವ ಮನುಷ್ಯನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡ್ತಾನೆ. ಅವನಿಗೂ ಮೇಲಾಗ್ತದೆ, ಅವನ ಆಸ್ತಿಪಾಸ್ತಿಗೂ ಮೇಲಾಗ್ತದೆ, ಅವನಿಗೆ ಯಾವ ಕೇಡಾಗುದಿಲ್ಲ, ಅವನ ಮಕ್ಕಳು ಸುಭದ್ರತೆಯಿಂದಿರ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಿಂತ ಮುಂಚೆ ನಾವು ದೇವರಿಗೆ ಭಯಪಡೋನು ಯಾರೇ ಇರಲಿ ಬ್ರದರ್, ಹಲೋ, ದೇವರಿಗೆ ಭಯಪಡೋನು ಯಾರೇ ಇರಲಿ, ಅದು ಕ್ರೈಸ್ತವನೇ ಆಗಿರ್ಲಿ ಅಥವಾ ಯಹೂದ್ಯನೇ ಆಗಿರ್ಲಿ, ಹಲೋ ಹಲೋ ಹಲೋ, ಅದು ಯಹೂದ್ಯನೇ ಆಗಿರ್ಲಿ, ಅದು ಅನ್ಯನೇ ಆಗಿರ್ಲಿ, ಯಾರೇ ಇರಲಿ, ದೇವರಿಗೆ ಭಯಪಡುವನು ಯಾವನೇ ಇರಲಿ ಅವನ ಮನೆ ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡ್ತದೆ. ಒಂದ್ ದಿವಸ ಏನಾಯ್ತು, ದಾವೀದನು ತಾನು ಮಂಜೂಷ ಪೆಟ್ಟಿಗೆಯನ್ನು ತನ್ನ ಮನೆಯ ಅಲ್ಲಿ ಕಟ್ಟಿಸಲ್ಪಟ್ಟಿರ್ತಕ್ಕಂಥ ಆ ಸ್ಥಳಕ್ಕೆ, ಆ ಯೆರೂಸಲೇಮಿಗೆ ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುವಾಗ ಅನೇಕ ಯಾಜಕರ ಮಕ್ಕಳು, ಲೇವಿ ಗೋತ್ರದವರು ಅದನ್ನು ಪರಿಶುದ್ಧವಾಗಿ ಹಿಡಿದುಕೊಂಡು ಅದನ್ನು ಒಂದು ಎತ್ತಿನ ಬಂಡಿ ಮೇಲೆ ಮಂಜೂಷ ಪೆಟ್ಟಿಗೆನು, ಆ ಮಂಜೂಷ ಪೆಟ್ಟಿಗೆಯಲ್ಲಿ ಏನೇನಿದೆ ಅಂದ್ರೆ, ಹಲ್ಲೆಲೂಯಾ, ಬಹಳ ಜಾಗ್ರತೆ ಅಂತ ಕೇಳ್ತಾರೆ, ಕ್ರೈಸ್ತವನಲ್ಲದವನು, ಯಹೂದ್ಯನಲ್ಲದವನು ಯಾವನೇ ಇರಲಿ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಬಹಳ ಜನರು ಒಂದೊಂದು ಸಾರಿ ಮಿಸ್ ಆಗ್ತಾರೆ. ಅಪ್ಪ, ಇವ್ರು ನಿನ್ನೆಲ್ಲ ಮೊನ್ನೆ ಬಂದಿರತಕ್ಕಂಥ ಜನರು ಎಷ್ಟು ಚೆನ್ನಾಗಿ ಆಶೀರ್ವದಿಸಲ್ಪಟ್ಟರಲ್ಲ ಎಂಬುದಾಗಿ ಬಹಳ ಜನ ಆಶ್ಚರ್ಯಚಕಿತರಾಗಿ ನೋಡ್ತಾರೆ. ಅದಕ್ಕೆ ಕಾರಣ ಮತ್ತೇನಿಲ್ಲ, ಯೆಹೋವನಲ್ಲಿ ಕರ್ತನಲ್ಲಿ ಭಯಭಕ್ತಿಯುಳ್ಳನಾಗಿ ಆತನ ಮಾರ್ಗದಲ್ಲಿ ನಡೀತಿರುವಾಗ ನಿನ್ನ ಮನೆ, ನಿನ್ನ ಕುಟುಂಬಗಳನ್ನು ಆಶೀರ್ವದಿಸಲ್ಪಡುತ್ತೆ. ಒಂದ್ ದಿವಸ ಏನಾಯ್ತು, ದಾವೀದನು 2ನೇ ಸಮುವೇಲನ ಪುಸ್ತಕದಲ್ಲಿ 6ನೇ ಅಧ್ಯಾಯ 10ನೇ ವಚನದಿಂದ 15ನೇ ವಚನಕ್ಕೆ ಆ ಸಂಗತಿ ಬರೆದಿರ್ತದೆ. ಅದು ನಾವು ಓದಿಕೊಂಡ ನಂತರ ಈ ದೇವರಲ್ಲಿ ಭಯಭಕ್ತಿಯುಳ್ಳ ಕುಟುಂಬ, ಅವನ ಕುಟುಂಬದ ಸದಸ್ಯರು ಎಷ್ಟು ರೀತಿಯಿಂದ ಆಶೀರ್ವದಿಸಲ್ಪಡ್ತಾರೆ. ಓದ್ತಿರಮ್ಮ 2ನೇ ಸಮುವೇಲನ ಪುಸ್ತಕ 6ನೇ ಅಧ್ಯಾಯ 10ನೇ ವಚನದಿಂದ.
ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಅದನ್ನು ಯೆರೂಸಲೇಮ್ ಎಂಬ ದಾವೀದ ನಗರಕ್ಕೆ ತರಲಿಕ್ಕಾಗದೆ ಗತ್ತೂರಿನ ಗತ್ತೂರಿನ ಬಹಳ ಜಾಗ್ರತೆ ಅಂತ ಕೇಳ್ತೀರಿ, ಗತ್ತೂರಿನ ಒಬೇದೆದೋಮನ ಮನೆಗೆ ಒಬೇದೆದೋಮನ ಮನೆಗೆ ಕಳಿಸಿದನು. ಯೆಹೋವನ ಮಂಜೂಷವು ಯೆಹೋವನ ಮಂಜೂಷ ಪೆಟ್ಟಿಗೆಯಲ್ಲಿ ಧರ್ಮಶಾಸ್ತ್ರ, ಗತ್ತೂರಿನ ಬಂಗಾರದ ಪಾತ್ರೆಯಲ್ಲಿ ಮನ್ನಾ ಮತ್ತು ಆರೋನನ ಕೋಲು ಆ ಮಂಜೂಷ ಪೆಟ್ಟಿಗೆಯಲ್ಲಿ ಇರ್ತದೆ. ಗತ್ತೂರಿನ ಒಬೇದೆದೋಮನು ಗತ್ತಿಯನಾಗಿರ್ತಕ್ಕಂಥ ಗತ್ತೂರಿನ ಇರ್ತಕ್ಕಂಥ ಒಬೇದೆದೋಮನು ಒಬೇದೆದೋಮನ ಮನೆಯಲ್ಲಿ ಒಬೇದೆದೋಮನ ಮನೆಯಲ್ಲಿ 3 ತಿಂಗಳಿತ್ತು. ಎಷ್ಟು ತಿಂಗಳ ಡೇ ಕೂಡ ಕೊಟ್ಟಿದ್ದಾರೆ ನೋಡ್ರಿ, ಎಷ್ಟು ತಿಂಗಳ ಅಂತೇಳಿ. ಐ ಲವ್ ದಿಸ್ ವರ್ಡ್, ಓನ್ಲಿ 3 ಮಂತ್. ಹಲೋ, ಈ ವರ್ಷದ ವಾಗ್ದಾನ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಈ ಬೈಬಲ್ಗೆ ನೀನು ಭಯಭಕ್ತಿಯಿಂದ, ದೇವರಿಗೆ ಭಯಭಕ್ತಿಯಿಂದ ನಡೆಯೋನಾಗಿದ್ರೆ 3 ತಿಂಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಚೇಂಜ್ ಅನ್ನು ನೋಡ್ಲಿಕ್ಕಿದ್ದೇವೆ, ಅದ್ಭುತಗಳು ನೋಡ್ಲಿಕ್ಕಿದ್ದೇವೆ, ಸೂಚಕಗಳು ನೋಡ್ಲಿಕ್ಕಿದ್ದೇವೆ, ಅನೇಕ ಆತ್ಮಗಳು ನೋಡ್ಲಿಕ್ಕಿದ್ದೇವೆ, ಅನೇಕ ಸಭೆಗಳು ಸ್ಥಾಪಿಸಲ್ಪಡೋದು ನೋಡ್ಲಿಕ್ಕಿದ್ದೇವೆ, ಅನೇಕ ಜನರ ಪ್ರಾರ್ಥನೆಗೆ ಜಾಯ್ನ್ ಆಗ್ಲಿಕ್ಕೆ ನಾವು ನೋಡ್ಲಿಕ್ಕಿದ್ದೇವೆ, ಅನೇಕ ಸಮೃದ್ಧಿ ಅವರಿಗೇನು 3 ತಿಂಗಳಲ್ಲಿ. सिर्फ 3 महीने में अगर तू परमेश्वर को भय मानकर चलता रहा तो परमेश्वर का आशीष तेरा घर और तेरा परिवार और तेरे सारे समृद्धि से भर जाएगा. ಓದ್ತಿರಿ ಮುಂದೆ. 3 ತಿಂಗಳು ಇತ್ತು. 3 ತಿಂಗಳ ಇತ್ತು. ಆ ಕಾಲದಲ್ಲಿ ಯೆಹೋವನವನನ್ನು ಅವನ ಮನೆಯ ಆ ಕಾಲದಲ್ಲಿ ಯೆಹೋವನ್, ಲಿಸನ್ ಕೇರ್ಫುಲಿ, ಆ ಕಾಲದಲ್ಲಿ ಯೆಹೋವನು ಅವನನ್ನು ಒಬೇದೆದೋಮನನ್ನು ಅಂದ್ರೆ ವ್ಯಕ್ತಿಯನ್ನು, ಅವನ ಮನೆಯವರನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಆಶೀರ್ವದಿಸಿದನು. ದಯಮಾಡಿ ಕೇಳಿಸ್ಕೋತೀರಿ. ಒಬೇದೆದೋಮನು ಯಾರು? 3 ತಿಂಗಳಲ್ಲಿ ದೇಶದಲ್ಲಿ ಅವನಷ್ಟು ಆಶೀರ್ವದಿಸಲ್ಪಟ್ಟವನು ಯಾರು ಇಲ್ಲ. ಯಾಕಂದ್ರೆ ಅರಸನ ಬಳಿಗೆ ಹೋಗಿದೆ ಈ ಸುದ್ದಿ. ಏನೋಗಿದೆ? ಅರಸನ ಬಳಿಗೆ ಹೋಗಿದೆ ಈ ಸುದ್ದಿ. ಒಬೇದೆದೋಮನು ಮೊಟ್ಟ ಮೊದಲಾಗಿ ದಾವೀದನು ಯಾಕೆ ಈ ಗತ್ತೂರಿನ ಅಂದ್ರೆ ಗತ್ತಿಯನಾಗಿರ್ತಕ್ಕಂಥ, ಇಂಗ್ಲಿಷ್ ಅಲ್ಲಿ ಗಿಟಾಯಿಟ್ ಎಂಬುದಾಗಿ ಹೇಳಿದೆ. ಗತ್ತೂರಿನ ಒಬೇದೆದೋಮನ ಮನೆಯಲ್ಲಿ ದಾವೀದನು ಏನಿಟ್ಟಿದ್ದಾನೆ? ಮಂಜೂಷ ಪೆಟ್ಟಿಗೆಯನ್ನು. ಆ ಮಂಜೂಷ ಪೆಟ್ಟಿಗೆಯಲ್ಲಿ ಏನಿದೆ? ಧರ್ಮಶಾಸ್ತ್ರ ಇದೆ. ಹಲ್ಲೆಲೂಯಾ. ಆ ಮಂಜೂಷ ಪೆಟ್ಟಿಗೆಯಲ್ಲಿ ಧರ್ಮಶಾಸ್ತ್ರ ಇದೆ, ಬಂಗಾರದ ಪಾತ್ರೆಯಲ್ಲಿ ಮನ್ನಾ ಇದೆ, ಆರೋನನ ಕೋಲಿದೆ. ಈಗ ಒಬೇದೆದೋಮನು ಯಾರಂದ್ರೆ, ದಯಮಾಡಿ ಕೇಳಿಸ್ಕೊತೀರಿ, ಒಬೇದೆದೋಮನು ಒಂದು ಫಿಲಿಸ್ತಿಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದನು. ಅವನು ಯಹೂದ್ಯನಲ್ಲ, ಅವನು ಇಸ್ರಾಯೇಲ್ ಜನಕ್ಕೆ ಸಂಬಂಧಪಟ್ಟಿದ್ದವನಲ್ಲ. ಅದಕ್ಕಾಗಿ ಯಾವುದೇ ಸಮಯದಲ್ಲಿ ಒಂದು ಹೆಸರು ಹೇಳುವಾಗ ಅಲ್ಲಿ ಅಡ್ಡಿ ಹೆಸರು ಅವನು ಯಾವ ಊರಿನವನು ಅಂತ ಹೇಳಿರುವಾಗ ಜಾಗ್ರತೆಯಿಂದ ಗಮನಿಸಿರಿ, ಅಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಎಂಬುದಾಗಿ. ನಾನು ಒಬೇದೆದೋಮನನ್ನು ಯಾಕೆ ಇಷ್ಟು ಚಿಕ್ಕ ಸ್ಟೋರಿ ಇದೆ ಇಲ್ಲಿ, ಈ ಸ್ಟೋರಿಯಲ್ಲಿ ಯಾಕೆ ಇಷ್ಟು ದೊಡ್ಡ ಕಾರ್ಯವು ಅಡಕವಾಗಿದೆ ಎಂಬುದಾಗಿ ನಾನು ಅಧ್ಯಯನ ಮಾಡ್ತಿರುವಾಗ ನನ್ನ ಹತ್ರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬೈಬಲ್ ಎನ್ಸೈಕ್ಲೋಪೀಡಿಯಾ ಅನ್ನತಕ್ಕಂತ ಒಂದು ಬೈಬಲ್ ವ್ಯಾಖ್ಯಾನ ಪುಸ್ತಕ ಇದೆ. ಆ ವ್ಯಾಖ್ಯಾನ ಪುಸ್ತಕ ಸುಮಾರು ಲಕ್ಷಾಂತರ ರೂಪಾಯಿ ಆಗ್ತದೆ ಖರ್ಚು ನೀವು ಕೊಂಡ್ಕೊಳ್ಳಿಕ್ಕೆ. ಆದ್ರೆ ಆ ವ್ಯಾಖ್ಯಾನ ಪುಸ್ತಕದಲ್ಲಿ ನಾನು ಅಧ್ಯಯನ ಮಾಡ್ತಾ ಇದ್ದೆ, ಯಾರು ಈತನ ಒಬೇದೆದೋಮನು, ಈತನ ಆಶೀರ್ವಾದದ ಕುರಿತು ಯಾಕೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಮತ್ತು ಯಾಕೆಷ್ಟು ಗಾಬರಿ ಆಗಿಬಿಟ್ಟಿದ್ದಾನೆ ಯಾರು? ದಾವೀದನು. ಅರೆ, 3 ತಿಂಗಳಲ್ಲಿ ಒಬೇದೆದೋಮನ ಮನೆಯನ್ನು, ಅವರ ಮನೆತನದವರನ್ನು, ಅವರಿಗಿರುವ ಎಲ್ಲವನ್ನು ಆಶೀರ್ವದಿಸಿ ಬಿಟ್ಟಿದ್ದಾನೆ. ಸಮೃದ್ಧಿ. ಎಂತ ಆಶೀರ್ವಾದ ಅಂದ್ರೆ ಅರಸನ ಕಡೆಗೆ ಆಶೀರ್ವಾದ, ಅರಸನು ಕೂಡ ಆಶ್ಚರ್ಯಚಕಿತನಾಗಿ ಅಯೋಮಯ ಆಗಿಬಿಟ್ಟ. ಯಾರು? ದಾವೀದ ಅರಸನು. ನನ್ನ ಪ್ರಿಯ ಸಹೋದರಿ, ದಾವೀದನಿಗೆ ಇದು ಗಲಿಬಿಲಿ ಮಾಡಿಬಿಡ್ತು. ಅರೆ, ನಾವು ಯಹೂದ್ಯರು, ನಾವು ಸುನ್ನತಿ ಹೊಂದಿದವರು, ನಾವು ಅಬ್ರಹಾಂ ಸಂತತಿ ಆಗಿರುವ ನಮಗೆ ಇದು ಆಶೀರ್ವಾದ ಇರಬೇಕು. ಸುಮ್ಮನೆ 3 ತಿಂಗಳ ಒಬೇದೆದೋಮ ಅನ್ಯನಾಗಿರ್ತಕ್ಕಂಥ ಗಿತ್ತಿಯರಂದ್ರೆ ಇವರು ಫಿಲಿಸ್ತಿಯನಾಗಿರ್ತಕ್ಕಂಥ ಇವನ ಮನೆಯಲ್ಲಿ 3 ತಿಂಗಳಲ್ಲೇ ಇವನಿಷ್ಟು ಆಶೀರ್ವದಿಸಿ ಸಮೃದ್ಧಿಯಿಂದ ತುಂಬಿರುವುದಾದ್ರೆ ನಾಳೆ ತಗೊಂಡು ಬಂದಿದ್ದು ಯಾಕೆ ಗೊತ್ತಿದೆ ಅಲ್ಲಿಂದ? ಸುಮ್ಮನೆ ಅಲ್ರಿ, ನೆಕ್ಸ್ಟ್ ಕಿಂಗ್. ಹಲ್ಲೆಲೂಯಾ. ಒಬೇದೆದೋಮ ಆಗಲಿಕ್ಕಿದ ಅನ್ನತಕ್ಕಂಥ ಸತ್ಯ ಅವನು ಗೊತ್ತಾಯ್ತು. ಯಾರಿಗೆ? ಅರಸನಾದ ದಾವೀದನಿಗೆ. ಇನ್ನು ಹಾಗೆ ದೇವರಿಗೆ ಭಯಭಕ್ತಿ ಇರುವುದಾದ್ರೆ ನನ್ನ ಕೈಯಿಂದ ರಾಜ್ಯ ಹೋಗಿ ಯಾರ ಕೈಲಿ ಬರ್ತದೆ?
ಒಬೇದೆದೋಮನ ಅನ್ಯನಾದ ಒಬೇದೆದೋಮನ ಕೈಲಿ ಹೋಗ್ತದೆ ಎಂಬುದಾಗಿ ಆತನಿಗೆ ಗೊತ್ತಾಯ್ತು. ಅದಕ್ಕೆ ದಾವೀದನು ಅಯೋಮಯವಾಗಿ ಅಲ್ಲೋಲ್ಕೊಲ್ಲಲಾಗಿ, ಏನಪ್ಪ 3 ತಿಂಗಳಲ್ಲಿ ನೀನು ದೇವರಿಗೆ ಭಯಭಕ್ತಿ. ಮಂಜು ಸಪ್ಪೆಟ್ಟಿಗೆ ಅವರ ಮನೆಯಲ್ಲಿರುವುದರಿಂದ ದೇಶದಲ್ಲೇ ಆಶೀರ್ವಾದ ಆಯಿತು. ಇದು ದಾವೀದನಿಗೆ ಸುದ್ದಿ ಬಂತು. ದಾವೀದನು ಅಲ್ಲೋಲ್ಕೊಲ್ಲಲು, ಅಯೋಮಯೋ ದಿಗ್ಗಾಮಿಗ್ಗಾಗಿ, ಏನಪ್ಪ ಇವನು ದೇಶದಲ್ಲಿ ಇಷ್ಟು ಆಶೀರ್ವದಿಸಲ್ಪಡ್ತಾನೆ, ಒಬ್ಬನು ಆಶೀರ್ವದಿಸಲ್ಪಟ್ಟು ಧನವಂತನಾಗಿ ದೊಡ್ಡವನಾಗಿ ಬಿಟ್ರೆ ಇವನ ಅರಸನಾದ ದಾವೀದನ ಕಿಮ್ಮತ್ತಿರ್ತದ? ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಅದೇ ತಪ್ಪು ನಾವು ಮಾಡ್ತಾ ಇದ್ದೇವೆ ಆತ್ಮೀಯರಾದ ನಾವು. ಹಲ್ಲೆಲೂಯಾ. ಅನ್ಯರು ಈ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡ್ತಾ ಇದ್ದಾರೆ, ಅನ್ಯರು ಈ ದೇವರ ವಾಕ್ಯಕ್ಕೆ ಭಯಭಕ್ತಿ ನಡ್ತಾರೆ, ಅನ್ಯರು ಆಶೀರ್ವದಿಸಲ್ಪಡ್ತಾ ಇದ್ದಾರೆ, ಅನ್ಯರು ಕೃತಾರ್ಥರಾಗ್ತಾ ಇದ್ದಾರೆ, ಏಳಿಗೆಗೆ ಬರ್ತಾ ಇದ್ದಾರೆ, ಅನ್ಯರು ಉನ್ನತ ಸ್ಥಿತಿಗೆ ಬರ್ತಾ ಇದ್ದಾರೆ. ಸ್ವಕೀಯ ಜನರಾದ ನಾವು ಏನಾಗ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಅದಕ್ಕಾಗಿ ಗಿತ್ಯನಾಗಿರ್ತಕ್ಕಂಥ ಫಿಲಿಸ್ತಿಗೆ ಸಾಮ್ರಾಜ್ಯಕ್ಕೆ ಸಂಬಂಧ, ಯಾಕಂದ್ರೆ ದಾವೀದನು ಸುಮಾರು ಜನರನ್ನು, ಫಿಲಿಸ್ತಿಯರನ್ನು ತನ್ನ ಜೊತೆಲಿ ಕರೆ ಕಳಿಸ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಏನಾಗಿರ್ತದೆ, ಆ ಸಮಯದಲ್ಲಿ ಏನಾಗಿರ್ತದೆ, ದಾವೀದನವರು ಕರೆ ಕಳಿಸ್ಕೊಂಡಿದ್ದ ಸಮಯದಲ್ಲಿ ಅದ್ಭುತವಾದ ಸಂಗತಿ. ಯಾಕಂದ್ರೆ ಆ ದಾವೀದನವರು ಕರೆ ಕಳಿಸ್ಕೊಂಡಿರುವಾಗ ದಾವೀದನ ರಾಜ್ಯದಲ್ಲಿ ಈ ಗಿತ್ಯನಾಗಿರ್ತಕ್ಕಂಥ ಅಷ್ಟೇ ಅಲ್ಲ, ಸುಮಾರಷ್ಟು ಜನರು ದಾವೀದನ ಜೊತೆಲಿ ಇರ್ತಾರೆ. ಸುಮಾರು 600 ಅಂಗರಕ್ಷಕರು, ದಾವೀದನ ಅಂಗರಕ್ಷಕರು. ಇವರೆಲ್ಲರೂ ಎಲ್ಲಿಂದ ಬಂದವರು? ಗಿತ್ತಿಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದರು. ಇವರು ಫಿಲಿಸ್ತಿಯರು, ಇವರು ಕ್ರೈಸ್ತವರಲ್ಲ, ಇವರು ಯಹೂದ್ಯರಲ್ಲ. ದಯಮಾಡಿ ಗಮನಿಸ್ತೀರಿ, ಆ ಮಾತನ್ನು ನಿಮಗೆ ತಿಳಿಸ್ತೇನೆ. 2ನೇ ಸಾಮ್ಯೇಲನ 21ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರಹಸ್ಯ ಬರೆಯಲ್ಪಟ್ಟಿದೆ. ಅಂದ್ರೆ ದ ಗಿಟೈಟ್ ಸೀಮ್ಸ್ ಟು ಹ್ಯಾವ್ ಬೀನ್ ರಿಮಾರ್ಕಬಲ್ ಫಾರ್ ದರ್ ಗ್ರೇಟ್ ಸ್ಟ್ರಕ್ಚರ್. ಅಂದ್ರೆ ಗಿಟೈಟ್ ಅಂದ್ರೆ ಯಾರು ಗೊತ್ತಿದೆ? ಎಂತವ್ರು ಗೊತ್ತಿದೆ? ಎಂತವ್ರು ಗೊತ್ತಿದೆ? ಗೊಲ್ಯಾತನಂತ ದೇಹ ಉಳ್ಳವರಂತವರು. ಯಾರು? ಗಿತ್ಯನಾಗಿರುವ ಒಬೇದೆದೋಮನು ಅವರ ಸಂತತಿಯವರು ಗೊಲ್ಯಾತನಂತ ದೇಹದಲ್ಲಿದ್ದವರು, ಬಲಿಷ್ಠರೂ ಆಗಿರೋದ್ರಿಂದ ದಾವೀದನು ತನ್ನ ಅಂಗರಕ್ಷಕರಾಗಿ ಇವರನ್ನು ತೆಗೆದುಕೊಂಡಿರ್ತಾನಂತೆ. ಓದ್ತೀರಾ ಮಾತನ್ನು? 2ನೇ ಸಾಮ್ಯೇಲ 21:19. ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದ. ಆಮೋನನ ಅರಸನಾಗಿದ್ದಾಗ 22 ವರ್ಷನಾಗಿದ್ದಾಗ ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಯಾರು? ಯೋತ್ತಾ ಊರಿನವಳು. ಹಲೋ, 2ನೇ ಸಾಮ್ಯೇಲ್ 21ನೇ ಅಧ್ಯಾಯ 19ನೇ ವಚನ. ಕಂಟಿನ್ಯೂ ಮಾಡಿ ನೋಡೋಣ. ಆರೂಚಳ ಮಗಳು ಆದ ಮೆಷುಲ್ಲೆಮೆತ್ ಎಂಬ ಆಕೆಯು ಅವನ ತಾಯಿ. ಅವನು ತನ್ನ ತಂದೆಯಾದ ಮನಸ್ಸೆ ಮಾರ್ಗದಲ್ಲಿಯೇ ನಡೆದು. ಇನ್ನೊಂದು ಮಾತು ಅದೇ ಅದರಲ್ಲಿದೆ. 1ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ಇದೆ ಮಾತು. ಇವರು ಯಾರಂದ್ರೆ ದೊಡ್ಡ ದೇಹದಲ್ಲಿ ಇರ್ತಕ್ಕಂಥವ್ರು. ಗಿತ್ತಿಯರಂತವರು, ಫಿಲಿಸ್ತಿಯರಂತವರು, ಈ ಗಿತ್ತಿಯ ಕುಲದವರು, ಈ ಗಿತ್ತಿಯ ಊರಿನವರು. ಅವರು ಗೊಲ್ಯಾತನ ಅಂತ ದೊಡ್ಡ ದೇಹ ಉಳ್ಳವರಂತೆ. ರಾಕ್ಷಸ ಅಂದ್ರೆ ದೊಡ್ಡ ದೇಹ ಉಳ್ಳವರು, ಬಹಳ ಬಲಿಷ್ಠರು, ಎತ್ತರವಾದವರು ಎಂಬುದಾಗಿ ಅಲ್ಲಿ 1ನೇ ಸಾಮ್ಯೇಲ್ 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 1ನೇ ಸಾಮ್ಯೇಲ್ 21ನೇ ಅಧ್ಯಾಯ 19ನೇ ವಚನದಲ್ಲಿ. ನೆಕ್ಸ್ಟ್ 1ನೇ ಪೂರ್ವಕಾಲ ವೃತ್ತಾಂತ 20ನೇ ವಚನದಲ್ಲಿ. 2ನೇ ಸಾಮ್ಯೇಲ್ 21 ಅದಾಯ್ತು. 1ನೇ ಪೂರ್ವಕಾಲ ವೃತ್ತಾಂತ ಹೋದ್ರಿ. 1ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 5ನೇ ವಚನ. ಫಿಲಿಸ್ತಿಯರೊಡನೆ ಇನ್ನೊಮ್ಮೆ ಯುದ್ಧ ನಡೆದಾಗ ಯಾಯೀರನ ಮಗನಾದ ಎಲ್ಹಾನನು ಗಿತ್ಯನಾದ ಗೊಲ್ಯಾತನ ಅಂದ್ರೆ ಯಾವ ಜಾತಿಗೆ ಸಂಬಂಧಪಟ್ಟವರು ಇವರು? ಹಲೋ, ಇವರು ಗೊಲ್ಯಾತದಂತೆ ಎತ್ತರವಾಗಿ ಬಲಿಷ್ಠವಾಗಿರ್ತಕ್ಕಂಥ ಜನರು ಇವರು. ಯಾರು? ಒಬೇದೆದೋಮರು ಈ ಯೆರೂಸಲೇಮಿನಲ್ಲಿ ಯಾಕಿದ್ರಂದ್ರೆ ದಾವೀದನು 600 ಜನರನ್ನು ಕರ್ಕೊಂಡು ಬಂದಿರ್ತಾನೆ. ಆ ಒಬೇದೆದೋಮನು ಆ ಕುಟುಂಬಕ್ಕೆ ಸಂಬಂಧಪಟ್ಟಿರುವ ಅನ್ಯನಾಗಿದ್ದಾನೆ. ಮುಂದೆ ಓದ್ತೀರಿ. ಗೊಲ್ಯಾತನ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ
ಲೈಹಿಯು ಇವರೆಲ್ಲರನ್ನು ಅಂಗರಕ್ಷಕರಾಗಿ ಆತನು ಕರೆದುಕೊಂಡು ಬಂದಿರ್ತಾನೆ. ಯಾರು? ದಾವೀದನು. ಅದಕ್ಕಾಗಿ ದಾವೀದನ ಪುರದಲ್ಲಿ ಯಾರಿರ್ತಾರೆ? ಈ ಓಬೇದೆದೋಮನು ಇರ್ತಾನೆ. ಓಬೇದೆದೋಮನು ಮನೆಯಲ್ಲಿ ಆ ಮಂಜೂಷ ಪೆಟ್ಟಿಗೆ ಇಡುವಾಗ ಬೇಡ ಅಂತ ಹೇಳಿಕ್ ಆಗ್ತದ? ಯಾಕಂದ್ರೆ ಯಾರ ಅಡಿಯಲ್ಲಿದ್ದಾರೆ? ಇವರು ದಾವೀದನ ಒಡೆತನದಲ್ಲಿದ್ದಾರೆ. ಏಯ್ ಓಬೇದೆದೋಮ್, ಈ ಮಂಜೂಷ ಪೆಟ್ಟಿಗೆ ನಿನ್ನ ಮನೆಯಲ್ಲಿ ಇಟ್ಕೋ. ಆಯ್ತು ಸರ್, ಓಕೆ ಸರ್ ಅಂತ ಹೇಳ್ದ. ಒಳಗೆ ಇಟ್ಕೊಂಡನೆ. ಒಳಗೆ ಇಟ್ಟುಕೊಂಡಿದ್ದ ದಿನದಿಂದ 3 ತಿಂಗಳವರೆಗೂ ದೇವರ ಭಯಭಕ್ತಿಯುಳ್ಳನಾಗಿ ಜೀವಿಸಿದನೆಂಬುದಾಗಿ ಅಲ್ಲಿನ ಇತಿಹಾಸವನ್ನು ಹೇಳುತ್ತಾ ಇದೆ. ವಾಕ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಯಾಕಂದ್ರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡೋನು. ಪ್ರೈಸ್ ದಿ ಲಾರ್ಡ್ ಜೀಸಸ್. 3 ತಿಂಗಳಲ್ಲಿ ದೇವರಿಗೆ ಭಯಪಟ್ಟು ಬದುಕಿ ನೋಡ್ರಿ. ಇನ್ನು ಜೀವಮಾನ ಕಾಲವಲ್ಲ ಆ ಭಯಭಕ್ತಿಯಿಂದ ನೀವು ಎಷ್ಟು ಸುಖ, ಸಮೃದ್ಧಿ, ಅಭಿವೃದ್ಧಿಯನ್ನು ಹೊಂದ್ತೀರಂದ್ರೆ ಯೋಬನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೈತಾನನ ಬಂದು ದೇವ್ರ ಕಡೆ ಹೇಳ್ತಾನೆ, ಅವನು ಸುಮ್ರೇನಾ ದೇವರಿಗೆ ಭಯಪಡ್ತಾ ಇರೋದು? ಯಾಕಂದ್ರೆ ನೀನು ಅವನನ್ನು, ಅವನ ಕುಟುಂಬದವರನ್ನು, ಯೋಬನಿಗಿರುವ ಎಲ್ಲ ಸೊತ್ತನ್ನು ಆಶೀರ್ವದಿಸಿದಿ. ಅದಕ್ಕೆಲ್ಲ ಭದ್ರಕೋಟೆಯನ್ನು ಹಾಕಿಟ್ಟಿದಿ. ಅಷ್ಟೇ ಬಿಟ್ಟಿದೀಯಾ? ಯೋಬನು ಮಾಡುವ ಎಲ್ಲಾ ಕೆಲಸಗಳನ್ನು ಆಶೀರ್ವದಿ. ದೇವರಲ್ಲಿ ಭಯಭಕ್ತಿಯುಳ್ಳವರ ಕುಟುಂಬ ಈ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟು ಕೊನೆಗೆ ಯೋಬನು ದೇವರ ಭಯಭಕ್ತಿಯಲ್ಲಿರುವ ಯೋಬನು ತನ್ನ ತಪ್ಪು ಏನೆಂಬುದಾಗಿ ತಿಳಿದುಕೊಂಡು ತನ್ನ ಪಾಪವನ್ನು ಒಪ್ಪಿಕೊಂಡನೆ. ದೇವರೇ ಒಳ್ಳೆಯದನ್ನು ಕೊಟ್ಟಿದ್ದವು ನೀನೆ, ಕೆಟ್ಟದನ್ನು ಕೊಟ್ಟಿದ್ದವು ನೀನೆ ಎಂಬುದಾಗಿ ನಾನು ತಪ್ಪು ಹೇಳಿದ್ದೇನೆ. ಕೊಟ್ಟವನು ನೀನೆ, ಕಸಿದುಕೊಂಡಿದ್ದವನು ನೀನೆ ಎಂಬುದಾಗಿ ನಾನು ಹೇಳಿದೆ. ನನ್ನನ್ನು ಕ್ಷಮಿಸಿ ಎಂಬುದಾಗಿ ಯೋಬನು ಯಾವಾಗ ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಟ್ಟು ಬಿಟ್ಟುಬಿಟ್ಟನು, ಆಗ ಯೋಬನ ಪುಸ್ತಕದಲ್ಲಿ 42ನೇ ಅಧ್ಯಾಯ 12ನೇ ಅಂಶದಲ್ಲಿ ಹೇಳಲಾಗಿದೆ, ಯೋಬನನ್ನು ದೇವರು ಆರಂಭ ದಿನಗಳು ನೆನಪಿಟ್ಕೊಡ್ರಿ. ಇನ್ ದ ಡೇಸ್ ಆಫ್ ದ ಬಿಗಿನಿಂಗ್, ಬಹಳ ಜಾಗ್ರತೆ ಕೇಳ್ಕೋತ್ರಿ, ಗಂಭೀರವಾಗಿ ಹೇಳ್ತೀರಿ. ಆರಂಭ ದಿನಗಳಕ್ಕಿಂತಲೂ ಕಡೆ ದಿನಗಳಲ್ಲಿ ಅತ್ಯಧಿಕವಾಗಿ ದೇವರು ಯೋಬನನ್ನು ಆಶೀರ್ವದಿಸಿದನು. ಅಂದ್ರೆ ಅರ್ಥ ಏನು? ಕಡೆ ದಿನಗಳಲ್ಲಿ ಯೋಬನು ಕೇಳು ಬಂದ 140 ವರ್ಷ ಮಕ್ಕಳನ್ನು ಪಡೆದುಕೊಂಡು, ಮತ್ತು 10 ಮಕ್ಕಳನ್ನು ಪಡೆದುಕೊಂಡು, ಮೊಮ್ಮಕ್ಕಳ ಮರಿಮಕ್ಕಳನ್ನು ಪಡೆದುಕೊಂಡು 4 ತಲೆಮಾರಿವರೆಗೂ ಇದ್ದುಕೊಂಡು ಆತನು ಭಿಕ್ಷೆ ಬೇಡದೆ ಎಲ್ಲರಿಗೆ ದಾನ ಮಾಡ್ತಾ ಕರ್ತನಲ್ಲಿ ತೃಪ್ತಿಯುಳ್ಳ ದೀರ್ಘವನ್ನು ಪಡ್ಕೊಂಡು ನಿದ್ರಿಸಿದನು. ಇದು ನೀತಿವಂತನಿಗಿರ್ತಕ್ಕಂಥ ಸ್ವಾಸ್ಥ್ಯ, ಸೌಭಾಗ್ಯ, ಧನ್ಯತೆಯನ್ನು ಸೋದರಿಸೋದು. ಪ್ರೈಸ್ ಲಾರ್ಡ್ ಜೀಸಸ್. ಈ ಭಯಭಕ್ತಿಯಲ್ಲಿ ಇರುವವನಿಗೆ ಯಾವ ಕೇಳು. ಇದು ಯೋಬನೆಂಬ ಜೀವನದಲ್ಲಿ ಕೂಡ ನಾವು ನೋಡಿದ್ದೇವೆ. 3 ತಿಂಗಳಲ್ಲಿ ಓಬೇದೆದೋಮನ ಆಶೀರ್ವಾದದಲ್ಲಿ ಕೂಡ ನಾವು ನೋಡಿದ್ದೇವೆ. ನನ್ನ ಪ್ರಿಯ ಸಹೋದರಿ, ಇವತ್ತಿಂದ ನಾನು ದೇವರಿಗೆ ಭಯಪಟ್ಟು ಬದುಕ್ತೇನೆ. ಹೊಸ ವರ್ಷದಿಂದ ಇನ್ನು ಜೀವಮಾನ ಕಾಲವೆಲ್ಲ 3 ತಿಂಗಳಲ್ಲೇ ದೇಶದಲ್ಲಿ ಅಷ್ಟು ಆಶೀರ್ವದಿಸಲ್ಪಟ್ಟಿದ್ರೆ ಜೀವಮಾನ ಕಾಲ ದೇವರಿಗೆ ಭಯಪಟ್ಟವನು ಎಷ್ಟು ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ, ಸನ್ಮಾನ, ರಕ್ಷಣೆ, ನಿತ್ಯ ಜೀವ, ಸುಭದ್ರತೆ, ಸುಖ, ನೆಮ್ಮದಿ ಇವೆಲ್ಲವೂ ಅವನಿಗೂ ಅವನ ಮಕ್ಕಳಿಗೂ. ಯೋಬನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹಲ್ಲೆಲೂಯಾ, 4ನೇ ತಲೆವರೆಗೂ ಎಣ್ಣೆ ಮರದ ಸಸಿಗಳಂತೆ ಶೋಭಿಸಿದ್ದಾರೆ. ನನ್ನ ಪ್ರಿಯ ಸಹೋದರಿ, ಹೃದಯಗಳನ್ನು ಸಮರ್ಪಿಸೋಣ. ನಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಳ್ಳೋಣ, ಮನಸ್ಸು ತಿರ್ಕೊಳ್ಳೋಣ. ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಹೊರತು ಕೆಟ್ಟದನ್ನು ಮಾಡುವುದಿಲ್ಲ ಅಂತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಓ ಕೃಪಾ ಕನಿಕರವುಳ್ಳ ದೇವರೇ, ನಿನಗೆ ಸ್ತೋತ್ರ ರಾಜ. ಇವತ್ತಿನ ದಿನದಲ್ಲಿ ಅದ್ಭುತವಾಗಿ ಕರ್ತನೆ ನಮ್ಮ ಜೊತೆಯಲ್ಲಿ ಮಾತಾಡಿದ ರಾಜ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ನಾನು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಯಾವ ಕೇಡು, ಯಾವ ಉಪದ್ರವ, ಯಾವ ಅಪನಿಂದ ಸಮೀಪ ಬರಲಾರದು. ದೇವರು ಒಬ್ಬನನ್ನು ಆಶೀರ್ವದಿಸಿದ್ರೆ, ಹಲ್ಲೆಲೂಯಾ, ಮಾಂತ್ರಿಕನಾದ ಬಿಲಾಮನು ಹೇಳ್ತಾ ಇದ್ದ, ದೇವರೊಬ್ಬನನ್ನು ಆಶೀರ್ವದಿಸಿದ್ರೆ ಅವನನ್ನು ಶಪಿಸಲು ನಾನು ಯಾರು ಎಂಬುದಾಗಿ ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ, ದೇವರೊಬ್ಬನನ್ನು ಆಶೀರ್ವದಿಸಿದ್ರೆ ಅಂತವನು ಶಪಿಸಲು ನಾನು ಯಾರು? ದೇವರು ಅದ್ಭುತವಾದಂತವನು, ಯಾರು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಂತ್ರಿಕನಾದ, ತಂತ್ರ ಮಂತ್ರ ಮಾಡ್ತಕ್ಕಂಥ, ಶಕುನವಾಗಿರ್ತಕ್ಕಂಥ ಬಿಲಾಮನೇ ಹೇಳ್ತಾ ಇದ್ದಾನೆ, ಐ ಕ್ಯಾನಾಟ್ ರಿವರ್ಸ್ ದ ಬ್ಲೆಸ್ಸಿಂಗ್ ಆಫ್ ದ ಗಾಡ್. ಯೋಬನ ಜೀವನದಲ್ಲಿ ಬಂದು ಯೋಬನಿಗೆ ತಪ್ಪುದಾರಿಗೆ ನಡೆಸಿ, ಯೋಬನಿಗೆ ಅಪನಂಬಿಕೆಯಲ್ಲಿ ಬೆಳೆಸಿ, ಯೋಬನ ಬಾಯಿಂದ ತಪ್ಪು ಮಾತನ್ನು ಬರುವಂತೆ ಮಾಡಿ, ಯೋಬನು ದೇವರು ಕೆಟ್ಟದು ಕೊಡ್ತಾನೆ ಎಂಬುದಾಗಿ ಕೇಳು ಯೋಬನನ್ನು ದೇವರು ಕೈ ಬಿಡಲಿಲ್ಲ. ನನ್ನ ಪ್ರಿಯ ಸಹೋದರಿ, ಅನೇಕ ಸೇವಕರನ್ನು ಕಳಿಸಿ, ಭಕ್ತರನ್ನು ಕಳಿಸಿ, ಅದರೊಳಗೆ ಎಲಿಹು ಎಂಬ ಬೋಧಕನನ್ನು ಕಳಿಸಿ ಯೋಬನಿಂದ ಆಗಿರ್ತಕ್ಕಂಥ ತಪ್ಪು ದೋಷ ಅವನಿಗೆ ಗೊತ್ತಿಲ್ಲ ಪಾಪ.
ಯೋಬನ ಯಥಾರ್ಥ ಅಂದ್ರೆ ಯೋಬನು ಮಾಡಿರುವ ತಪ್ಪು ದೋಷಗಳನ್ನು ಅರಿತುಕೊಂಡು ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಮನಸ್ಸು ತಿಳ್ಕೊಂಡಿದ್ದಾನೆ. ಮನಸ್ಸು ತಿಳ್ಕೊಂಡಿದ್ರೆ ಅಪರಾಧ, ಪಾಪ ಅಪರಾಧ, ತನ್ನ ಬಾಯಿಂದ ಆಡಿರ್ತಕ್ಕಂಥ ಆ ನಕಾರಾತ್ಮಕವಾದ ಮಾತು, ನಾಶನೂ ದೇವರು ಕೊಟ್ಟಿದ್ದಾನೆ, ಒಳ್ಳೆದು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿದ ಮಾತು, ದೇವರೇ ಕೊಡೋಣ, ದೇವರೇ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಹೇಳಿರುವ ಈ ತಪ್ಪಿನಿಂದ ಯೋಬನು 42ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾನೆ, ನಾನು ಆಡಿದ್ದು ನನ್ನ ಅಸಹಿಸಿಕೊಳ್ಳುತ್ತಾ ಇದ್ದೇನೆ. ನಾನು ಬೂದಿಯಲ್ಲಿಯೂ ಧೂಳಿನಲ್ಲಿ ಕೂತ್ಕೊಂಡು ಮನಸ್ಸು ತಿರುಗಿಕೊಂಡು, ಇಂಗ್ಲಿಷ್ ರಿಪೆಂಟ್ ಅಂದಿದೆ, ಪಶ್ಚಾತ್ತಾಪ ಇಲ್ಲ. ರಿಪೆಂಟ್ ಅಂದ್ರೆ ಅವುಗಳನ್ನೆಲ್ಲ ಬಿಟ್ಟು ಕರ್ತನೇ, ನನ್ನ ಲೋಪದೋಷದಿಂದ ನನಗೆ ಕೇಡು ಬಂದಿದೆ ಹೊರತು ನೀನೆಲ್ಲ ನನಗೆ ಕೇಳುತ್ತಿದೆ ಎಂಬ ನಂಬಿಕೆ ಆತನ ಹೊಟ್ಟಿರುವಾಗ ಆತನ ಯಾವಾಗ ಒಪ್ಪಿಕೊಂಡ್ರು, ಆಗ ಕೇಡು ಆದ ನಂತರ 140 ವರ್ಷ ತೃಪ್ತಿಯುಳ್ಳ ದೀರ್ಘಾಯು, ಆರೋಗ್ಯ, ಐಶ್ವರ್ಯ, ಅಂತಸ್ತು, ಸಮೃದ್ಧಿ, ಅಭಿವೃದ್ಧಿ ಬದುಕುತ್ತಾ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೂ ಆಸ್ತಿ ಹಂಚುವಷ್ಟಕ್ಕೂ ದೇವರ ತುಂಬಿದಂದ್ರೆ ಕೀರ್ತನೆ 128 ಅಕ್ಷರ ಸಹಿತವಾಗಿ ಓಬೇದೆದೋಮನ ಜೀವನದಲ್ಲಿಯೂ ಯೋಬನ ಜೀವನದಲ್ಲಿಯೂ 140 ವರ್ಷ ಆತನ ಸಮೃದ್ಧಿಯಾಗಿ ಬದುಕಿದ್ದಾನೆ. ಕಣ್ಣ ಮುಚ್ಚನ ಪ್ರಾರ್ಥಿಸೋಣ, ನಮ್ಮ ಸಮರ್ಪಿಸೋಣ. ಕರುಣಾಮಯನಾದ ದೇವರೇ, ನಿನಗೆ ಸ್ತುತಿ. ನಿನ್ನನ್ನೇ ನಂಬಿಕೊಂಡು ನಿನ್ನನ್ನೇ ಆಶ್ರಯಿಸಿ ಎಂದಿಗೂ ಬಿಡದ ಕೃಪಾ ಸಂಪನ್ನವರೇ, ನಿನಗೆ ನೀನು ಪ್ರತಿಯೊಬ್ಬರ ಮೇಲೆ ನಿನ್ನ ವಾತ್ಸಲ್ಯ, ನಿನ್ನ ಕನಿಕರ ನಟಿದ್ದ. ಇವತ್ತು ರಾಜ ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೆ ಕರ್ತನೆ, ಕೀರ್ತನೆ 128ರಿಂದ ದೇವರಿಗೆ ಭಯಪಡೋನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡುವನು, ಈ ರೀತಿಯಲ್ಲಿ ಶೋಭಿಸುವನು, ಈ ರೀತಿಯಲ್ಲಿ ವೃದ್ಧಿ ಆಗೋನು, ಈ ರೀತಿಯಲ್ಲಿ ಧನ್ಯನಾಗುವನು ಎಂಬುದಾಗಿ ನಿನ್ನ ವಾಕ್ಯ ಹೇಳಿದಂತೆ ಕರ್ತನೆ. ದುಷ್ಟನ ದುರ್ಗತಿ ಏನಾಗ್ತದೆ ಎಂಬುದಾಗಿ ಕೂಡ ನೀನು ಹೇಳಿದ ರಾಜ. ಅದೇ ರೀತಿಯಲ್ಲಿ ಕರ್ತನಲ್ಲಿ ಭಯಭಕ್ತಿಯುಳ್ಳನಾಗಿ ಆತನ ಮಾರ್ಗದಲ್ಲಿ ನಡೆಯುವನು. ಓಬೇದೆದೋಮನ ಜೀವನ ಹೇಗೆ ಅನ್ಯನಾಗಿದ್ರು, ಹೇಗೆ ಆಶೀರ್ವದಿಸಲ್ಪಟ್ಟಿದನು, ಯೋಬನು ಕೂಡ ಯಹೂದ್ಯನಲ್ಲದವನು, ಆದರೂ ಅವನು ಕೂಡ ಆಶೀರ್ವದಿಸಲ್ಪಟ್ಟಿದ್ದಾನೆ. ಕ್ರಿಸ್ತನನ್ನು ನಂಬಿ ಯಾವನೇ ಇರಲಿ ಭಯಭಕ್ತಿ ನಡೆದ್ರೆ ಅವರೆಲ್ಲರೂ ಆಶೀರ್ವದಿಸಲ್ಪಟ್ಟು ಸಮೃದ್ಧಿಯಿಂದ, ಅಭಿವೃದ್ಧಿಯಿಂದ, ಆರೋಗ್ಯದಿಂದ ಇದ್ದುಕೊಂಡು ಜೀವಮಾನ ಕಾಲವೆಲ್ಲ ಸುಖ, ಶಾಂತಿ, ಸಮಾಧಾನ. ಇವತ್ತು ಮಾತ್ರ ಅಲ್ಲ ನಿಮಗೆ ಶುಭ, ಈ ಹೊಸ ವರ್ಷದ ಮೊದಲನೇ ದಿನ ಮಾತ್ರ ಅಲ್ಲ, ಈ ವರ್ಷದಲ್ಲಿ ಮಾತ್ರ ಅಲ್ಲ, ಜೀವಮಾನದ ಎಲ್ಲಾ ದಿನಗಳು ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯ, ಐಶ್ವರ್ಯ, ಮಾನ ಸನ್ಮಾನವು, ಆಶೀರ್ವಾದಗಳಿಂದ ತುಂಬಿದ್ದು ವೃದ್ಧಿ, ಅಭಿವೃದ್ಧಿ ಹೊಂದಲಿ ಎಂಬುದಾಗಿ ಆಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಿಮ್ಮ ಜೀವಮಾನ ಕಾಲವನ್ನು ನಿಮ್ಗೆ ಸುಖವಾಗಿರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಗಾಡ್